ಎಷ್ಟು ಆನಂದ ಕಾಣಕತ್ತೈತಿ ಇವತ್ತು ಹತ್ತುಕೊಂಡ ಕೇಳಿದ್ರೆ ಎಲ್ಲ ತಾಯಂದಿರು ತಮ್ಮ ತಮ್ಮ ಎಲ್ಲ ಏನ್ರಿ ಬುಟ್ಟಿಗಳನ್ನು ತಲೆ ಮೇಲಿಂದ ಇಟ್ಟುಕೊಂಡು ಗ್ರಾಮದೊಳಗಿಂದ ಬರಬೇಕಾದ್ರೆ ನೀವೆಲ್ಲ ಹೆಂಗೆ ಕಾಣ್ತಿದ್ರಿ ಹತ್ಕೊಂಡು ಕೇಳಿದ್ರೆ ಸಾಕ್ಷಾತ್ ಯಾವ ಮಸಳಿ ಗ್ರಾಮದ ಅನ್ನಪೂರ್ಣಿಯರ ಕಣ್ಣಂಗೆ ಕಾಣ್ತಿದ್ರಿ ಏನ್ರಿ ನೀವೆಲ್ಲ ಅನ್ನಪೂರ್ಣಿಯರ ಕಣ್ಣಂಗೆ ಕಾಣ್ತಿದ್ರಿ. ಯಾಕಿದನಂದ ಹೇಳಬೇಕಾಗ್ಯದ ಹತ್ತುಕೊಂಡ ಕೇಳಿದ್ರೆ ಅದು ಬರೀ ನೋಡಾಕಂದ್ರೆ ನಿಮ್ಗೆ ರೊಟ್ಟಿ ಅನ್ನಂಗೆ ಅನಿಸ್ಲಾಗತ್ತದೆ. ಅದು ಬರೀ ರೊಟ್ಟಿ ಅಲ್ಲ, ಪಲ್ಯ ಹತ್ತುಕೊಂಡದಲ್ಲ. ನಾವೆಲ್ಲ ಅದಕ್ಕೆ ಏನಂತ ಕರಿತೀವಿ ಹತ್ತುಕೊಂಡ ಕೇಳಿದ್ರೆ ಅನ್ನಪೂರ್ಣೆ ಹತ್ತುಕೊಂಡ ಕರಿತೀವಿ. ಅನ್ನಪೂರ್ಣೆ ಸದಾಪೂರ್ಣೆ ಏನ್ರಿ ಯಾವ ಊರಾಗಂದ ಅನ್ನ ಸಂತೃಪ್ತಿಯಾಗಿರ್ತದೋ ಆ ನಾಡಿನೊಳಗೆ ಯಾವ ಅನ್ನಪೂರ್ಣೆ ಯಾವಾಗಲೂ ಕೂಡ ತೃಪ್ತಿಯಾಗಿಂದ ಇರ್ತಾಳತ್ತೆ. ಆ ಅನ್ನಪೂರ್ಣೆ ತೃಪ್ತಿಯಾಗಬೇಕಾಗಿತ್ತು ಅಂತಕೊಂಡ್ರೆ ಕಡೆಗೆ ನಾವು ವರ್ಷಿಗೆ ಒಮ್ಮೆರೆ ಅಂದ ಇದು ಬುತ್ತಿ ಜಾತ್ರೆ ಅಂತಕ್ಕಂಥ ಮಾಡಿ ನೂರಾರು ಜನರಿಗಂದ ಏನ್ರಿ ಏಕಾಲಕ್ಕೆ ಅಂದ ನೂರಾರು ಜನರಿಗಂದ ಪ್ರಸಾದ ಮಾಡಿಸಿದ್ರೆ ಹತ್ತಿಕೊಂಡ್ರೆ ಏನ್ರಿ ಅದಕ್ಕಿಂತ ಪುಣ್ಯ ಮತ್ತೊಂದು ಜಗತ್ತಿನೊಳಗಂದ ಯಾವುದನ್ನು ಕೂಡ ಇಲ್ಲ ಹತ್ತಿಕೊಂಡು ಹೇಳ್ತಾರೆ. ಅಂಥ ಯಾವ ಪುಣ್ಯದ ಕಾರ್ಯವನ್ನು ಇವತ್ತು ನಮ್ಮೆಲ್ಲ ಏನ್ರಿ ಮಸಳಿ ಗ್ರಾಮದ ತಾಯಂದ್ರಿ ಎಲ್ಲ ಎಷ್ಟು ಚಂದ ಏನ್ರಿ ಇದು ಭಾಳ ಜನ ನಾಚ್ಕೋತಾರ. ಇದು ನಾಚೋದಲ್ಲ, ಇದು ಅನ್ನಪೂರ್ಣೆಯನ್ನು ತಲೆ ಮೇಲೆ ಇಟ್ಕೊಂಡು ಮೆರೆಸೋದು. ಒಂದು ವೇಳೆ ಅದು ಅನ್ನಪೂರ್ಣೆನೇ ಇರಲಿಲ್ಲ ಹತ್ಕೊಂಡು ನಾವೆಲ್ಲ ಭೂಮಿ ಮೇಲೆ ನಾವು ಎಲ್ಲಿ ಬದುಕ್ತಿದ್ದೀವಿ? ಬದುಕಲಿಕ್ಕೆ ಅಂತ ಹಾಕಿತ್ತನ್ರಿ. ಏಸ್ ಕಾಲಕ್ಕೂ ಕೂಡ ಅನ್ನ ಇರಲಿಲ್ಲ ಅಂದ್ರೆ ಬದುಕಲಿಕ್ಕೆ ಆಗಂಗಿಲ್ಲ, ನೀರು ಇರಲಿಲ್ಲ ಅಂದ್ರೆ ಬದುಕಲಿಕ್ಕೆ ಆಗಂಗಿಲ್ಲ, ಗಾಳಿ ಇರಲಿಲ್ಲ ಅಂದ್ರೆ ಬದುಕಲಿಕ್ಕೆ ಅಂತ ಆಗಂಗಿಲ್ಲ. ಇನ್ನಿತರಿಂದ ಇರಲಿಲ್ಲ ಅಂದ್ರೆ ಬದುಕಬಹುದು, ಹೆಂಗಾರೆ ಬದುಕಬಹುದು. ಆದ್ರೆ ಇವು ಮೂರನ್ನು ಕೂಡ ಇವಕ್ಕೆ ಏನಂತ ಕರೀತಾರೆ ಹತ್ತುಕೊಂಡ ಕೇಳಿದ್ರೆ ಇವು ಮೂರು ಜಗತ್ತಿನೊಳಗಂದ ಇರಲಿಲ್ಲ ಹತ್ತುಕೊಂಡಂದ್ರೆ ನಾವು ಯಾರು ಈ ಭೂಮಿ ಮೇಲಂದ ಯಾವ ಜೀವಿಗಳು ಕೂಡ ವಾಸವಾಗಿ ಅಂದ ಇರ್ಲಕ್ಕೆಂದ ಹಾಕಿದ್ದಿಲ್ಲ. ಅದಕ್ಕಾಗಿನೇ ಅನ್ನಪೂರ್ಣೆಗೆ ಅಟ್ಟು ಬೆಲೆ ಇದೆ, ನೀರಿಗಟ್ಟು ಬೆಲೆ ಇದೆ, ಗಾಳಿಗಟ್ಟು ಬೆಲೆ ಇದೆ. ನೋಡ್ರಿ ಸ್ವಲ್ಪ ಗಾಳಿ ಆಡುವಲ್ದು ಏನ್ರಿ, ಗಾಳಿ ಕಮ್ಮಿ ಅದ, ದಗಿ ಹೆಂಗಲಕತ್ತದ. ಇದೀಟು ಗಾಳಿ ಇರ್ಲಿಲ್ಲ ನಾವು ಭೂಮಿ ಮೇಲಿಂದ ಬದುಕಲಿಕ್ಕೆ ಹಾಕದೇನು? ಆಗಂಗಿಲ್ಲ. ನೀರಿಲ್ಲಾರ್ದೇನೆ ಒಂದು ದಿವಸ ಬದುಕಬಹುದು, ಬೇಡ 2 ದಿವಸನೂ ಬದುಕಬಹುದು. ಅನ್ನ ಇರ್ಲಾರ್ದಿಂದ ಒಂದು ವಾರನೂ ಕೂಡ ಬದುಕಬಹುದು. ಆದರೆ ಉಸಿರಾಡಕ್ಕಿಂತ ಗಾಳಿನೇ ಇರದೇ ಇದ್ರೆ ಬದುಕಲಿಕ್ಕೆಂದ ಆಗಂಗಿಲ್ಲ. ಏನಿದ್ರು ಕೂಡ ಇವು ಮೂರು ಜಗತ್ತಿಗೆಂದ ಭಗವಂತ ಕೊಟ್ಟಿರ್ತಕ್ಕಂಥ ಕೊಡುಗೆ ಎತ್ತಿಕೊಂಡ್ರೆ ಅನ್ನ, ನೀರು, ಗಾಳಿ ಅನ್ನತಕ್ಕಂಥದ್ದು ಏನೈತಲ್ಲ ಇದು ಭಗವಂತ ನಮ್ಮ ಕೊಟ್ಟಿರ್ತಕ್ಕಂಥ ಕೊಡುಗೆ ಅಂತಕ್ಕಂಥದ್ದು. ಇವತ್ತು ನೀವೆಲ್ಲ ಅನ್ನಪೂರ್ಣಿಯನ್ನಂದ ಅಗದಿ ಭಜನಾ ಮುಖಾಂತರವಾಗಿ ಏನ್ರಿ ನನಗೂ ಹುರುಪು ಹೆಚ್ಚ, ನಾನು ಬಂದೀನಿ ಮೆರವಣಿಗೆ ಏನ್ರಿ. ಬಿಸಿಲಿಗೆ ಹಂಚಿ ಬಿಟ್ಟಿದ್ದೆ ನಾ ಒಟ್ಟು ಹೊರಗೆ ಬರಲಾರ್ದೇನೆ. ಆದರೂ ನನಗೊಂದು ಏನು ಖುಷಿ ಎತ್ತುಕೊಂಡ ಕೇಳಿದ್ರೆ ಯಾಕಂದ್ರೆ ಇಂಥ ಕಾರ್ಯಕ್ರಮಗಳಿಂದ ಪ್ರತಿಯೊಂದು ಊರೊಳಗೂ ಕೂಡ ನಡಿಬೇಕು ಏನ್ರಿ. ಬುತ್ತಿ ಜಾತ್ರೆ ಅಥವಾ ರೆಬ್ಬಮ್ಮನ ಬುತ್ತಿ ಎತ್ತುಕೊಂಡು ಇದು ಇಂಥ ಕಾರ್ಯಕ್ರಮಗಳನ್ನು ನಡ್ಕೋತಿದ್ದು ಎತ್ತುಕೊಂಡ್ರೆ ಮುಂದಿನ ಪೀಳಿಗೆಗೂ ಕೂಡ ಗೊತ್ತಾಗ್ತದೆ ಅನ್ನ ಅಂದ್ರೆ ಏನು, ಗಾಳಿ ಅಂದ್ರೆ ಏನು. ಯಾಕಂದ್ರೆ ಎಷ್ಟೋ ಜನರಿಗೆ ಅದು ಅನ್ನದ ಕಿಮ್ಮತ್ತೇ ಇಲ್ಲ. ನಾವು ಅನ್ನವನ್ನು ಬೇಕಾದಟ್ಟಂದ ಹಾಳು ಮಾಡಕತ್ತೀವಿ, ಅನ್ನ ಅನ್ನತಕ್ಕಂಥ ಕೆಡಿಸ್ಲಿಕ್ಕತ್ತೀವಲ್ಲ, ಅನ್ನದ ಬೆಲೆ ಇವತ್ತಿನ ಪೀಳಿಗೆಗೆ ಗೊತ್ತಿಲ್ಲ. ಆ ಅನ್ನದಿಂದ ಗೊತ್ತಾಗಬೇಕಾಗಿತ್ತು, ಅನ್ನದ ಬೆಲೆ ಗೊತ್ತಾಗಬೇಕಾಗಿತ್ತು ಅಂದ್ರೆ ಇವತ್ತು ನೀವೇನು ತಲೆ ಮೇಗೆಲ್ಲ ಅನ್ನಪೂರ್ಣೆಯನ್ನು ಹೊತ್ಕೊಂಡು ಅಂದ ದೇವಸ್ಥಾನಕ್ಕಿಂತ ತಂದ್ರಲ್ಲ ಅವಾಗಿಂದ ಗೊತ್ತಾಗದ ಮಕ್ಕಳಿಗೆ ಅನ್ನದ ಬೆಲೆ ಹತ್ತುಕೊಂಡ್ರೆ ಏನು ಮತ್ತು ಅನ್ನೋದು. ಹೆಂಗೆ ನೀವೆಲ್ಲ ತಲೆ ಮೇಗಿಂದ ಬುಟ್ಟಿಯನ್ನು ಇಟ್ಕೊಂಡು ಇವತ್ತು ರೆಬ್ಬೆಮ್ಮ ತಾಯಿಯ ದೇವಸ್ಥಾನಕ್ಕೆ ಅಂದ್ರೆ ನೀವೆಲ್ಲ ಏನ್ರಿ ನಿಮ್ಮ ಮನೆಯೊಳಗೆ ಇರ್ತಕ್ಕಂಥ ಬುತ್ತಿಗಳನ್ನು ಕಟ್ಟಿಕೊಂಡು ನೀವು ಹೆಂಗಂದ ತಾಯಿ ದರ್ಶನಕ್ಕೆ ಅಂತ ಬಂದ್ರಲ್ಲ, ಹಂಗೆ ನಿನ್ನಿನ ದಿವಸ ಯಾವ ಲಿಂಗಮ್ಮನ ದರ್ಶನಕ್ಕಾಗಿ ಅಲ್ಲಿ ಕಲ್ಯಾಣದ ಸುತ್ತಮುತ್ತಲಿನ ಗ್ರಾಮದ ಪ್ರತಿಯೊಬ್ಬ ತಾಯಂದಿರು ಕೂಡ ತಮ್ಮ ತಮ್ಮ ಬುತ್ತಿಗಳನ್ನು ತಲೆ ಮೇಲೆ ಇಟ್ಟುಕೊಂಡ ಲಿಂಗಮ್ಮಳಿಗೆಂದ ಪ್ರಸಾದ ಮಾಡ್ಸಕ್ಕೆಂದ ಬಂದರು. ನಿನ್ನಿನ ದಿವಸ ನಿಮಗೆ ಹೇಳಿದೆ ನಾನು, ಪ್ರತಿಯೊಂದು ಹಳ್ಳಿಗೂ ಕೂಡ ಯಾಕಂದ್ರೆ ಮಹಾತ್ಮರು ಊಟ ಮಾಡಬೇಕು ಏನ್ರಿ, ಮಹಾತ್ಮರಿಂದ ತೃಪ್ತಿಯಾಗಿರಬೇಕು. 41 ದಿನಗಳ ಪರಂತರವಾಗಿ ಅನುಷ್ಠಾನ ಮಾಡಿರ್ತಕ್ಕಂಥ ಲಿಂಗಮ್ಮ ಇವತ್ತು 41 ದಿನಗಳ ಪರಂತರವಾಗಿ ಅನ್ನ ಇಲ್ಲ, ನೀರು ಇಲ್ಲ, ನಿದ್ರೆ ಇಲ್ಲ, ಕೇವಲ ಯಾರಿಗಾಗಿ 41 ದಿವಸ ಕುಂತಾಳ ಹತ್ತಿಕೊಂಡು ಕೇಳಿದ್ರ ಆ ಭಗವಂತನ ಧ್ಯಾನಕ್ಕಾಗಿ, ಪರಮಾತ್ಮನ ನಾಮಸ್ಮರಣೆಗಾಗಿ, ಭಗವಂತನನ್ನು ಒಲಿಸ್ಕೊಳ್ಳೋದಕ್ಕಾಗಿ, ನಿಮ್ಮೆಲ್ಲರ ಒಳ್ಳೆಯದಕ್ಕಾಗಿ ಅಂದ್ರೆ ದಾನಮ್ಮ 41 ದಿನಗಳ ಪರಂತರವಾಗಿ ಅನುಷ್ಠಾನ ಮಾಡ್ತಾಳೆ ಹತ್ತಿಕೊಂಡ್ರೆ ಅವಳು ನಂದೊಂದು ತುತ್ತು ಊಟ ಮಾಡಬೇಕು, ನಂದು ಒಂದು ತುತ್ತು ಅಂದ್ರೆ ಊಟ ಮಾಡ್ಬೇಕು ಹತ್ತಿಕೊಂಡು ಯಾವಾಗಂದ್ರೆ ಇಡೀ ಸುತ್ತಿನ ಹಳ್ಳಿ ಜನ ಎಲ್ಲ ತಮ್ಮ ತಲೆ ಮೇಲಿಂದ ಬುತ್ತಿ ಗಂಟೆಗಳನ್ನು ಇಟ್ಟುಕೊಂಡು ನಿನ್ನಿನ ದಿವಸದಿಂದ ಬಂದರು. ಅವರು ತಂದಿರ್ತಕ್ಕಂಥದ್ದು ಭಾಳ ಅಂದ್ರೆ 100-200 ಜನರಿಗೆ ಆಗ್ತಕ್ಕಂಥ ಬುತ್ತಿಯನ್ನು, ಅದೇ ಬುತ್ತಿಯನ್ನು ಯಾವ ನಿನ್ನಿನ ದಿವಸ ಲಿಂಗಮ್ಮ ತಂದಿರ್ತಕ್ಕಂಥ ಸ್ವಲ್ಪ ಅಡಿಗೆ ಒಳಗನೆ
ನಿನ್ನಿನ ದಿವಸ ಲಿಂಗಮ್ಮ ಏನು ಮಾಡ್ತಾಳೆ ತಗೊಂಡು ಕೇಳಿದ್ರೆ ಲಕ್ಷದ ಮೇಲೆ 96,000 ಜಂಗಮರಿಗೆ ಅಂದ್ರೆ ಅದರಾಗಿನ ಪ್ರಸಾದ ಮಾಡಿಸಲು. ಏನ್ರಿ ಇವತ್ತ ನೀವು ತಂದಿದ್ದೆ ಭಾಳ ಅಂದ್ರೆ ಒಂದು 40-50 ಮಂದಿ ತಂದಿರಿ. ಆದ್ರೆ ಇದು ಅಡಿಗೆಯನ್ನ ನೀವು ತಂದಿರ್ತಕ್ಕಂಥ ನಿಮಗೆ ನೋಡೋಕೆ ಬರೀ ರೊಟ್ಟಿ ಅನ್ನಂಗೆ ಅನಿಸ್ತದೆ. ನಾಳೆ ಈ ರೊಟ್ಟಿ ಅಂತ ನೀವು ತಂದಿರ್ತಕ್ಕಂಥ ಬುತ್ತಿಯನ್ನ ಇದು ರೆಬ್ಬಮ್ಮ ತಾಯಿ ಪ್ರಸಾದ ತಿಳ್ಕೊಂಡು ಏನ್ರಿ ನೀವು ತಂದಿದ್ದೆ ಅಂತ ಭಾಳ ಅಂದ್ರೆ ಒಂದು 50 ಜನ ತಂದಿರಿ. ಆದ್ರೆ ನಾಳೆ 6, 7ನೇ ತಾರೀಕಿಗೆ 8ನೇ ತಾರೀಕಿಗೆ ಸಾವಿರ ಜನ ನೀವು ತಂದಿರ್ತಕ್ಕಂಥ ಪ್ರಸಾದ ಸಾವಿರಾರು ಮಂದಿ ಬಾಯಿ ಒಳಗೆ ಬೀಳುತ್ತದೆ. ಅದು ರೆಬ್ಬಮ್ಮ ತಾಯಿ ಪ್ರಸಾದ, ಅದು ಪ್ರಸಾದ. ಅದು ನೋಡಿ ಬರೀ ಅಂದ ಲಿಂಗಮ್ಮ ಆ ಬುತ್ತಿಗಳಿಗೆ ಹಸ್ತ ಹಚ್ಚಿ ಜಂಗಮರಿಗೆ ಅಂತ ನೀಡಿದ್ರೆ ತಂದಿರ್ತಕ್ಕಂಥ ಸ್ವಲ್ಪ ಬುತ್ತಿ ಆದ್ರೂ ಕೂಡ ಲಕ್ಷದ ಮೇಲೆ 96,000 ಜಂಗಮರಿಂದ ಪ್ರಸಾದ ಮಾಡಿ ಯಾವಾಗ ಅವ್ರಿಗೆ ಕಾಣಿಕೆ ಏನು ಕೊಡ್ತಾಳ ಮಣ್ಣಂತಕ್ಕಂಥ ಗೋಳೆ ಮಾಡಿ ಏನ್ರಿ ತನ್ನ ಕೈ ಒಳಗಿರ್ತಕ್ಕಂಥ ಮಣ್ಣೆ ಆಗಿತ್ತು ಯಾವಾಗಿಂದ ಜಂಗಮರ ಉಡ್ಯಾಗ ಹಾಕ್ತಾಳೆ ಮುತ್ತು ರತ್ನಗಳಾಗಿಂದ ಏನ್ರಿ ಜಂಗಮರ ಉಡ್ಯಾಗಿಂದ ಬೀಳಕತ್ತು ಹಾಕಿದ್ದು ಮಣ್ಣ ಆದ್ರೆ ಉಡ್ಯಾಗ ಬಿದ್ದ ಬಳಕ ಮುತ್ತು ರತ್ನಗಳಾದವು. ಇದನ್ನೆಲ್ಲ ನಿಂತ್ಕೊಂಡು ನೋಡಿರ್ತಕ್ಕಂಥ ಯಾವ ಕಲ್ಯಾಣದೊಳಗಿರ್ತಕ್ಕಂಥ ಬಸವಣ್ಣ ಏನ್ರಿ ನೀಲಾಂಬಿಕೆ, ಗಂಗಾಂಬಿಕೆ, ಅಕ್ಕನಾಗಮ್ಮ ಇವರೆಲ್ಲ ಅದನ್ನೆಲ್ಲ ನಿಂತ್ಕೊಂಡು ನೋಡಿ ಪ್ರಭುದೇವರಂತಾರೆ ನೀನು ಲಿಂಗ ಪೂಜೆ ಮಾಡಿದ ನೀ ಲಿಂಗಮ್ಮಲ್ಲವ, ನೀನು ದಾನ ಧರ್ಮ ಅಂತಕ್ಕಂಥ ಮಾಡಿ ಇವತ್ತಿನಿಂದ ನೀ ಏನು ಒತ್ತುಕೊಂಡು ಕೇಳಿದ್ರೆ ನೀನು ದಾನಮ್ಮವ ತಿಳ್ಕೊಳೋದು. ದಾನಮ್ಮ ತಿಳ್ಕೊಳೋದು ಹೆಸರಿಡ್ತಾರೆ ಯಾರಿಗೆ? ಲಿಂಗಮ್ಮಳಿ. ನೋಡಿ ಅವಳು ಒಂದೇ ಒಂದು ಮಾತು ಹೇಳಿದಳು ನಿನ್ನಿನ ದಿವಸ. ಏನು ಮಾತಾ? ಅಪ್ಪ ನಾನು ಉಣೋದಕ್ಕಿಂತಲೂ ಕೂಡ ನಾನು ನಿನ್ನೆ ನಿಮಗೆ ಜಂಗಮರ ಬಗ್ಗೆ ಅಂತ ಸಾಕಷ್ಟು ಅಂತ ಹೇಳಿನ. ಅವಳು ಏನಂತಾಳೆ, ನೀವು ತಂದಿರ್ತಕ್ಕಂಥ ಅಡಿಗೆ ಏನೈತಲ್ಲ ಇದನ್ನು ನಾನು ಸ್ವೀಕಾರ ಮಾಡಬೇಕಾಗಿತ್ತು ಅಂತಂದ್ರೆ ಕಲ್ಯಾಣದೊಳಗಿರ್ತಕ್ಕಂಥ ಲಕ್ಷದ ಮೇಲೆ 96,000 ಜಂಗಮರಿಂದ ತೃಪ್ತಿ ಆಗಬೇಕು. ಜಂಗಮರ ಖುಷಿಯಾಗಿದ್ದಾಗ ಮಾತ್ರ ನಾನು ತೃಪ್ತಿಯಾಗಿರ್ತೀನಿ. ಜಂಗಮರ ಆನಂದದೊಳಗಿದ್ದಾಗ ಮಾತ್ರ ನಾನು ತೃಪ್ತಿಯಾಗಿರ್ತೀನಿ. ಮೊದಲನ್ನ ಜಂಗಮರಿಂದ ತೃಪ್ತಿ ಆಗಬೇಕು. ನಿಮಗೆಲ್ಲ ಗೊತ್ತಿರಲಿ, ನೀವು ಶರಣಬಸಪ್ಪನ ಪುರಾಣ ಕೇಳಿರಿ. ಶರಣಬಸಪ್ಪನವ್ರ ಧರ್ಮಪತ್ನಿ ಏನ್ರಿ 9 ತಿಂಗಳ ಗರ್ಭಿಣಿ. ಕಲ್ಪನೆ ಇರಲಿ ನಿಮಗೆ. 8 ತಿಂಗಳ 9 ತಿಂಗಳ ಗರ್ಭಿಣಿಯಾಗಿರ್ತಕ್ಕಂಥ ಮಹಾದೇವಮ್ಮ ಯಾವಾಗಿಂದ 9 ತಿಂಗಳ 9 ದಿನಗಳಿಂದ ತುಂಬ್ಯಾವೆ. ಯಾವಾಗಿಂದ 9 ತಿಂಗಳ 9 ದಿನಗಳ ತುಂಬಿರ್ತಕ್ಕಂಥ ಮಹಾದೇವಮ್ಮಳ ಗರ್ಭಕ್ಕೆ ಇನ್ನೇನು ನಾಳೆ ಹೊತ್ತು ಹೊಂಟಂದ ಮಹಾದೇವಮ್ಮನದ ಹೆರಿಗೆ ಹಾಕದೆ. ನಾಳೆ ಬೆಳಗ್ಗೆ ಆದ್ರ ಮಹಾದೇವಮ್ಮನ ಬಾಣೆತ್ತನ ಹಾಕದೆ. 9 ತಿಂಗಳ 8 ದಿನಗಳ ತುಂಬ್ಯಾವೆ ಮಹಾದೇವಮ್ಮನ ಗರ್ಭಕ್ಕೆ. ಅಂತ ಪ್ರಸಂಗದ ಒಳಗಿಂದ ಯಾರು ಬರ್ತಾರ ತಗೊಂಡ ಕೇಳಿದ್ರೆ ವಯಸ್ಸಾಗಿರ್ತಕ್ಕಂಥ ಜಂಗಮಾಮೂರ್ತಿ ಶರಣಬಸಪ್ಪನವ್ರ ಮನೆ ಎದುರಿಗೆ ಬಂದು ನಿಂದಿರ್ತಾರೆ. ಶರಣಾರ್ಥಿ ಗುಣದ ಕೂಗದ ಭಿಕ್ಷಾ ಬೇಡಲಿಲ್ಲ. ಯಾವಾಗಿಂದ ಶರಣಾರ್ಥಿ ಗುಣದ ಕೂಗದಾಗ ಶರಣಬಸಪ್ಪನವರು ಹೊರಗೆ ಓಡಿ ಬಂದು ನೋಡ್ತಾರೆ. ಕಾವಿ ಬಟ್ಟೆ ಅದವೆ ಮೈ ಮೇಲೆ. ಶರಣಬಸಪ್ಪನಿಗೆ ಜಂಗಮರ ತಂದ್ರ ಪಂಚಪ್ರಾಣ. ಶರಣಬಸಪ್ಪನ ಜೀವನ ಇರುವರೆಗೂ ಕೂಡ ಜಂಗಮರನ್ನ ಏಸ್ ಕಾಲಕ್ಕೂ ಕೂಡ ಮರಿಲಿಲ್ಲ. ಯಾವಾಗ ಹಣ್ಣಾಗಿರ್ತಕ್ಕಂಥ ಜಂಗಮಾಮೂರ್ತಿ ಬಂದಾನೆ, ಕೈಕಾಲೆಲ್ಲ ನಡಗಲಿಕ್ಕತ್ಯ. ಯಾವಾಗಿಂದ ವಯಸ್ಸಾಗಿರ್ತಕ್ಕಂಥ ಜಂಗಮಾಮೂರ್ತಿ ಬಂದು ಶರಣಾರ್ಥಿ ಕೊಡದ ಕೂಗಿದಾಗ ಶರಣಬಸಪ್ಪನವ್ರು ಹೊರಗೆ ಬಂದು ನೋಡ್ತಾರೆ, ಜಂಗಮಾಮೂರ್ತಿ ಬಂದಾನೆ. ಯಾವಾಗಿಂದ ಜಂಗಮನನ್ನು ನೋಡಿ ಹೋಗಿ ನಮಸ್ಕಾರ ಮಾಡಿ ಕೈ ಹಿಡಿದಂದ ಒಳಗೆ ಕರ್ಕೊಂಡು ಬಂದ, ಶರಣ ನನಗೆ ಬಹಳ ಹಸಿವಾಗ್ಯದೋ, ನನಗೆ ಬಹಳ ಹಸಿವಾಗ್ಯದೆ. ನಾನು ಊಟ ಮಾಡ್ಲಾರ್ದೆ 8-10 ದಿವಸ ಆಯ್ತು. ಏನ್ರಿ ನನಗೆ 8-10 ದಿವಸ ಆಯ್ತು, ನನಗೆ ಯಾರು ಅಂತೂ ತಂದು ಅನ್ನ ಕೊಟ್ಟಿಲ್ಲ, ನನಗೆ ಹಸಿವು ಭಾಳ ಆಗದೆ. ಶರಣ ಎಲ್ಲಿ ಪ್ರಸಾದ ಸಿಗುತ್ತದೆ ಅಂತ್ಕೊಂಡು ಕೇಳಿದ್ರೆ ಶರಣಬಸಪ್ಪನ ಮನೆಗೆ ಸಿಗುತ್ತದೆ ಅಂತ್ಕೊಂಡು ಹೇಳ್ಯಾರ. ನಿನ್ನ ಮನೆಗೆ ಅಂತ ಓಡಿ ಬಂದೀನಿ ನಾನು, ಹಸಿವು ಭಾಳ ಆಗ್ಯದ. ಬೇಗ ನನಗೆ ಊಟ ಮಾಡಿಸು. ಒಂದು ವೇಳೆ ನೀನು ಊಟ ಮಾಡಿಸಲಿಲ್ಲ ತಿಳ್ಕೊಂಡ್ರೆ ನನ್ನ ಪ್ರಾಣ ನಿನ್ನ ಮನೆಗೆ ಹೋಗಿ ಬಿಡ್ತದ ತಿಳ್ಕೊಂಡ. ಇಪ್ಪ ಅಂಥವೆಲ್ಲ ಮಾತಾಡಬೇಡಪ್ಪ, ನಿನಗೇನು ಆಗಂಗಿಲ್ಲ, ನೀ ಬಾ ತಿಳ್ಕೊಂಡು ತಂದು ಕರ್ಕೊಂಡ ಕುಂದ್ರಸದ. ಓಡೋಡನ ಅಡಿಗೆ ಮನೆಗೆ ಹೋದ. ಮಹಾದೇವಮ್ಮ ತುಂಬ ಗರ್ಭಿಣಿ. ಎಷ್ಟು ತಿಂಗಳ? 9 ತಿಂಗಳ 8 ದಿನಗಳ ತುಂಬ್ಯಾವ. ಇನ್ನೇನು ನಾಳೆಗೆ ಹೊತ್ತು ಹೊಂಟ್ರಂದ ಮಹಾದೇವಮ್ಮನ ಹೆರಿಗೆ ಹಾಕದೆ, ಬಾಣೆತ್ತನ ಹಾಕದೆ. ಯಾವಾಗಿನಂತ ಬಾಣೆತನ ಆಗತಕ್ಕಂಥ ಯಾವ ಮಹಾದೇವಮ್ಮ ಅಡಿಗೆ ಮನೆ ಒಳಗೆ ಕುತ್ಕೊಂಡಾಳೆ. ಶರಣಬಸಪ್ಪನವರಿಂದ ಹೋದ್ರು, ಮಾದೇವಿ ಜಂಗಮಾಮೂರ್ತಿಗಳನ್ನ ಹಸ್ತು ಬಂದಾರ, ಬೇಗ ನೀ ಅಡಿಗೆ ಮಾಡುವ ತಿಕ್ಕೊಂಡ್ರು. ಆಯ್ತ್ರಿ ತಿಕ್ಕೊಂಡ್ರು. ನೋಡ್ ತಾಯಿ ಗರ್ಭಕ್ಕೆ 8 ತಿಂಗಳು ತುಂಬ್ಯಾವ.
ಏನ್ರಿ 9 ತಿಂಗಳ 8 ದಿನಗಳನ್ನು ತುಂಬ್ಯಾವೆ. ಅಂಥದ್ರೊಳಗೆ ಅಂತ ತುಂಬಿದ ಗರ್ಭಿಣಿಯಾಗಿರ್ತಕ್ಕಂಥ ಮಹಾದೇವಮ್ಮ ಜಂಗಮನ ಪೂಜೆಗಾಗಿ ನೀರು ತರ್ತಾಳೆ, ಗಂಡನ ಪೂಜೆಗಾಗಿ ನೀರು ತರ್ತಾಳೆ. ನೋಡ್ರಿ ಎಷ್ಟು ಸೇವಾ ಮಾಡ್ತಾಳ. ಏನ್ರಿ ಆ ಶರಣಬಸಪ್ಪನವ್ರ ದರ್ಶನಕ್ಕೆ ಅಂತ ಬಂದಿರತಕ್ಕಂಥ ಸಾವಿರ ಜನರಿಗೆ ಕೂಡ ಅಡಿಗೆ ಮಾಡಿ, ಬರ್ರಿ ಅಣ್ಣ ನೀವು ಪ್ರಸಾದ ಮಾಡಬರ್ರಿ, ಬರ್ರಿ ಅಕ್ಕ ಪ್ರಸಾದ ಮಾಡಬರ್ರಿ ತಂದು ಅಂತ ತುಂಬ ಗರ್ಭಿಣಿಯಾಗಿರ್ತಕ್ಕಂಥ ಮಹಾದೇವಮ್ಮ ನಿತ್ಯನು ಕೂಡ ಅಡಿಗೆ ಮಾಡ್ತಾಳ. ಇವತ್ತಿನ ದಿನ ಯಾರೇ ಮಾಡ್ತಾರೇನ್ರಿ? ಯಾರೇ 8 ತಿಂಗಳ ತನಕ ಯಾರೇ ಅಡಿಗೆ ಮಾಡ್ತಾರ? ಕೆಲಸ ಮಾಡ್ತಾರ. ಇನ್ನ 3 ತಿಂಗಳಾಗಿರಂಗಿಲ್ಲ. ಹೆಸ್ರಾಗದ ತಂಗಿ 3 ಆಗದ. ಯಾಕ್ರಿ ಹೇಳ್ತಾರಿಲ್ಲ 3 ಆಗದ. ಮತ್ತು ಇಲ್ಲಿ ತವ್ರ ಮನೆ ಮಂದಿಯಲ್ಲ ಡಾಕ್ಟ್ರ್ ಬೆಡ್ ರೆಸ್ಟ್ ಹೇಳ್ಯಾರ. 3 ತಿಂಗಳಿಗೆ ಅಂದ ಆಕ ಕೌದಿ ಹಿಡಿಯಕ್ಕೆ ಯಾಕ್ರಿ ಏನು ಅದೇ ಉಣೋದು ಮಕ್ಕಳು ಬೆಡ್ ರೆಸ್ಟ್ ಅಂದ್ರೆ ಏನು? ಉಣೋದು ಮಕ್ಕಳದು ಮುಂದೆ ಹುಡ್ತಾವ ನೋಡಿ ಚಬಡ ತೆಲಿವು ಹೇಳ್ರಿ. ಅವತ್ತೆಲ್ಲ ನೋಡ್ರಿ ಶರಣಬಸಪ್ಪನವ್ರ ಧರ್ಮಪತ್ನಿ ಎಂಥವಳು ಪಾಪ. ಊರಾಗಿನ ಅರಳಗುಂಡಿಗೆ ಗ್ರಾಮದ ಜನ ಹೆಣ್ಮಕ್ಳೆಲ್ಲ ಬಂದು, ಮಾದೇವಮ್ಮ ನೀನು ತುಂಬ ಗರ್ಭಿಣಿ ಇದೆಯವ, ನೀನು ಒಬ್ಬಳೇ ಹೆಂಗೆ ಕೆಲಸ ಮಾಡ್ತೀವಿ, ನಾವು ನಿನ್ನ ಕೈ ಒಳಗಿಂದ ಅಡುಗೆ ಮಾಡ್ತೀವಿ, ನಾವು ನಿನ್ನ ಕೈ ಒಳಗಿಂದ ರೊಟ್ಟಿ ಮಾಡ್ತೀವಿ ಅಂತಕೊಂಡ್ರೆ ಬಿಯವ ಬೇಡ. ಇದು ನನಗಂದ ನನ್ನ ಗಂಡ ಶರಣಬಸಪ್ಪನವರು ಇದು ನನಗಂದ ಒಪ್ಸಿರ್ತಕ್ಕಂಥ ಕಾಯಕ. ಇದು ನಿನಗೆ ಸುಖನೇ ಇರಲಿ ದುಃಖನೇ ಇರಲಿ, ನೀನು ಏನಿದ್ರು ಕೂಡ ಮನೆತನಕ್ಕಿಂದ ಬಂದಿರತಕ್ಕಂಥವ್ರಿಗೆ ಏಸ್ ಕಾಲಕ್ಕೂ ಕೂಡ ಉಪವಾಸ ಕಳಿಸೋದಿಲ್ಲ. ನೀನು ನಿತ್ಯ ನೀನು ದಾಸೋಗ ಮಾಡಬೇಕು. ನಾನು ಮಾಡುವಂಥ ದಾಸೋಗಕ್ಕೆ ನೀನು ಬಲಗೈ ಆಗಿರ್ತಕ್ಕಂಥ ಹೆಣ್ಣು ಆದ್ರೆ ಮಾತ್ರ ನಾನು ನಿನ್ನನ್ನು ಮದುವೆ ಮಾಡ್ಕೋತೇನೆ ಎತ್ತುಕೊಂಡು ಅವತ್ತೇ ಹೇಳಿದ್ರು. ಏನ್ರಿ ಎದಕ್ಕೆ ಬಲಗೈ ಆಗಿರಬೇಕು? ನಾನು ಮಾಡುವಂಥ ನಿತ್ಯ ಮಾಡತಕ್ಕಂಥ ದಾಸೋಗಕ್ಕೆ ಅಂದ ನೀನು ಬಲಗೈ ಆಗಿರಬೇಕು. ಯಾವ ಶರಣಬಸಪ್ಪನವ್ರ ಮಾತನ್ನ ಒಂದು ಇಂಚುನು ಕೂಡ ತಪ್ಪಲಾರ್ದಂಗ ಮಹಾದೇವಮ್ಮ ಜೀವನ ಕಳಿಲಿಕ್ಕತ್ಯಾಳ. ಮಾಧವಿ ಜಂಗಮಾಮೂರ್ತಿಗಳನ್ನ ಹಸ್ತು ಬಂದರೆ ಬೇಗ ಅಡಿಗೆ ಮಾಡು. ಆಯ್ತ್ರಿ ಸದ್ಯ ಮಾಡ್ತೀನಿ ತಿಳ್ಕೊಂಡಂದು ಯಾವಾಗ ಮಹಾದೇವಮ್ಮ ಅಂದ್ಲು. ಮತ್ತೆ ಜಂಗಮರ ಕಡೆ ಬಂದ್ರು. ಶರಣಪ್ಪ ನೀ ನನಗೆ ಪ್ರಸಾದ ಮಾಡಿಸಲು, ನೀ ನನಗೆ ಊಟ ಮಾಡಿಸಂಗಿಲ್ಲ, ನನಗೆ ಹಸಿವು ಬಾಳಾಗದೆ, ನಾ ಉಳಿಯಂಗಿಲ್ಲ ಶರಣ, ನಾ ಉಳಿಯಂಗಿಲ್ಲ ತಿಳ್ಕೊಂಡಂದು ಪಾಪ ಜಂಗಮಾಮೂರ್ತಿಗಳು ಕಣ್ಣೀರು ಹಾಕ್ಲಿಕ್ಕತ್ತಾರ. ಯಪ್ಪ ನಿನಗೇನಾಗಂಗಿಲ್ಲ ಬಾಯಪ್ಪ ಸದ್ಯ ಮಾಡಿಬಿಡ್ತಾರೆ ಅಡಿಗೆ, ನೀ ಮೊದಲು ಸ್ನಾನ ಮಾಡಬಾ ತಿಳ್ಕೊಡೋನು. ಯಾವಾಗಿಂದ ಕರ್ಕೊಂಡು ಹೋಗಿಂದ ಶರಣಬಸಪ್ಪ ಅಂತ ಹಸ್ತು ಬಂದಿರ್ತಕ್ಕಂಥ ಜಂಗಮನಿಗೆ ಮೈ ಎಲ್ಲ ತಿಕ್ಕಿ ಬೆನ್ನು ತಿಕ್ಕಿ ಏನ್ರಿ ಜಂಗಮನಿಗೆ ಸ್ನಾನ ಮಾಡಿಸ್ತಾನೆ ಶರಣಬಸಪ್ಪ. ತನ್ನ ಮನೆ ಒಳಗಿರ್ತಕ್ಕಂಥ ಹೊಸ ಬಟ್ಟೆಗಳನ್ನು ಜಂಗಮನಿಗೆ ಕೊಡ್ತಾ. ಯಾವಾಗಿಂದ ಜಂಗಮನಿಗೆ ಕೊಟ್ಟ ಹೋಗಿಂದ ಗದಿಗೆ ಮ್ಯಾಗಿಂದ ಕುತ್ಕೊಂಡು ಜಂಗಮಾಮೂರ್ತಿ ಅಂತಾನೆ, ಶರಣಪ್ಪ ಹಸಿವನ್ನು ತೆಗೆದ ಭಾಳ ಆಗ್ಯದೋ, ನನಗೆ ಲಿಂಗ ಪೂಜೆ ಮಾಡ್ಕೊಳಕ್ಕೆ ಮನಸ್ಸಿಲ್ಲ ಅಂತಾರ. ನನಗೆ ಲಿಂಗ ಪೂಜೆ ಮಾಡ್ಕೊಳಕ್ ಮನಸ್ಸಿಲ್ಲ. 8 ದಿವಸ ಆಯ್ತು ನನ್ನ ಹೊಟ್ಟೆಗೆ ಒಂದು ತುತ್ತು ಅನ್ನ ಇಲ್ಲ. ಅದಕ್ಕೆ ನನಗೆ ಹಸಿವು ಭಾಳ ಆಗ್ಯದ ಶರಣ, ನನಗೆ ಹಸಿವು ಭಾಳ ಆಗ್ಯದೆ, ನನಗೆ ಏನ್ರಿ ತೊಂಬ, ಏನು ಇದ್ದಿದ್ದು ತೊಂಬರು, ನಿನ್ನ ಮನೆಗೆ ಏನೈತದೆ ತೊಂಬ ತಿಳ್ಕೊಂಡೊಂದು. ಯಾವಾಗಂದ ಜಂಗಮಾಮೂರ್ತಿ ಕಣ್ಣೀರು ಹಾಕ್ಲಿಕ್ಕತ್ತಾನೆ. ಇಲ್ಲಪ್ಪ ಹಿಂಗೆ ಹೋದವನೇ ಹಿಂಗೆ ತರ್ತೀನಿ ಎತ್ತಿಕೊಂಡು ಓಡಿ ಅಡಿಗೆ ಮನೆಗಿಂದ ಬಂದ. ಯಾವಾಗಿನ ಅಡಿಗೆ ಮನೆಗೆ ಬಂದ ಮಾದೇವಿ ಅಡಿಗೆ ಆಯ್ತೇನಿಲ್ಲ, ಹ್ಞೂನ್ರಿ ಈ ಸದ್ಯ ಆಯ್ತು ತಿಳ್ಕೊಂಡಂದ್ಲು. ಮತ್ತು ಜಂಗಮನ ಕಡೆ ಓಡಿ ಬಂದ. ಶರಣಪ್ಪ ನೀವು ಉಣಸಂಗ್ ಕಾಣಲ್ವೋ ನನಗೆ, ನೀ ನನಗೇನು ಉಣಸಂಗ್ ಕಾಣಂಗಿಲ್ಲ, ನನ್ನ ಪ್ರಾಣ ನಿನ್ನ ಮನೆಗಿಂದ ಹೋಗಿಬಿಡ್ತದೆ, ಪ್ರಾಣ ನಿನ್ನ ಮನೆಗಿಂದ ಹೋಗಿಬಿಡ್ತದೆ ತಿಳ್ಕೊಂಡಂದು. ಯಾವಾಗಿಂದ ಜಂಗಮಾಮೂರ್ತಿ ಕಣ್ಣೀರು ಹಾಕ್ಲಿಕ್ಕತ್ತ. ಯಾವಾಗಿಂದ 3ನೇ ಸರಿ ಮಾದೇವಿ ಅಡಿಗೆ ಆಯ್ತೇನಿಲ್ಲ ತಿಳ್ಕೊಂಡಂದು ಸಿಟ್ಟಿಗೆದ್ದ ಕೇಳ್ದ. ನೋಡ್ರಿ ಶರಣಬಸಪ್ಪ ಜಂಗಮಾಮೂರ್ತಿಗಳನ್ನ ಹಸ್ತು ಬಂದಾರೆ, ಕಣ್ಣೀರು ಹಾಕ್ಲಿಕ್ಕತ್ತಾರೆ. ಮಾದೇವಿ ಅಡಿಗೆ ಆಯ್ತೇನೆಲ್ಲ ತಗೊಂಡ ಕೇಳಿದಾಗ ಅವಾಗ ಮಾದೇವಮ್ಮ ಅಂತಾಳೆ, ಅಡಿಗೆ ಆಯ್ತು, ಯಾಕೋ ಇವತ್ತು ನನಗೆ ಸ್ವಲ್ಪ ಆಯಾಸ ಆಲಕತ್ತದ ಅಂದ್ಲು. ಏನಂತಾಳ್ರಿ ಮಾದೇವಮ್ಮ? ಅವಳೇನು ಗಂಡಿಗೆ ಅಂದ ಬೈದಾಳೇನು? ಏನೂ ಇಲ್ಲ. ಏನಂತಾಳೆ? ಯಾಕೋ ಇವತ್ತು ನನಗೆ ಸ್ವಲ್ಪ ಅಂದ ಆಯಾಸ ಆಲಕತ್ತದೆ, ಕುಂತ್ರೆ ಹೇಳಕ್ಕಾಗಬಲ್ದು, ಎದ್ರಿಂದ ಕುಂದ್ರಲಿಕ್ಕೆ ಆಗಬಲ್ದು, ಯಾಕೋ ನನಗೆ ಸ್ವಲ್ಪ ಆಯಾಸ ಆಗಕತ್ತದ ತಿಳ್ಕೊಂಡಂದಾಗ ಶರಣಬಸಪ್ಪ ಕಣ್ಣು ಕೆಂಪಗು ಮಾಡ್ದ. ಯಾವಾಗಿಂದ ಶರಣಬಸಪ್ಪನಿಗೆ ಸಿಟ್ಟು ಬಂತು. ಮಾದೇವಿ ಯಾಕೆ ನಿನಗೆ ಆಯಾಸ ಆಲಕತ್ತದ ಹತ್ಕೊಂಡು ಕೇಳ್ದ. ಯಾಕೆ ನಿನಗೆ ಆಯಾಸ ಆಲಕತ್ತದ ಹತ್ಕೊಂಡಂದಾಗ ಅವಾಗಿಂದ ಮಾದೇವಮ್ಮ ಅಂತಾಳೆ, ಸ್ವಾಮಿ ನನಗೆ ಈಗ 9 ತಿಂಗಳು 8 ದಿನ ತುಂಬೇವೆ, ಅದಕ್ಕೆ ನನಗೆ ಸ್ವಲ್ಪ ಆಯಾಸ ಆಲಕತ್ತದ ಹತ್ಕೊಂಡಂದಾಗ ಶರಣಬಸಪ್ಪಂದ ಸಿಟ್ಟಿಗೆದ್ದು ಏನು ಮಾಡ್ತಾನೆ ಹತ್ಕೊಂಡ ಕೇಳಿದ್ರೆ, ಮಾದೇವಿ ನಿನ್ನ ಹೊಟ್ಟೆ ಒಳಗಿರ್ತಕ್ಕಂಥ ಕೂಸ ನಿನ್ನ ಹೊಟ್ಟೆ ಒಳಗಿರ್ಲಕ್ಕಾಗಿ ನೀ ಇಟ್ಟು ತ್ರಾಸ ಕೊಡ್ತದಂದ್ರ ಇನ್ನು ಭೂಮಿಗೆ ಬಂದ ಬಳಕೆಂದು ಎಷ್ಟು ತ್ರಾಸ ಕೊಡ್ಲಿಕ್ಕಿಲ್ಲ. ಮಾದೇವಿ ನಿನ್ನ ಹೊಟ್ಟೆ ಒಳಗಿರ್ತಕ್ಕಂಥ ಕೂಸು ನಿನ್ನ ಹೊಟ್ಟೆ ಒಳಗೆ ಇರಬೇಕೆ ಹೊರತಾಗಿ ಅದು ಭೂಮಿಗೆ ಬರಬಾರದು.
ಒಂದು ವೇಳೆ ನನ್ನ ಮಾತು ಮೀರೇನಾದರೂ ಕೂಡ ಭೂಮಿಗೆ ಬತ್ತು ಹತ್ತಿಕೊಂಡ್ರೆ ನಿನ್ನ ಗರ್ಭಕ್ಕೆ ಅಂದ್ರೆ ಶಿವನ ಆಣೆಗೆ ಅದತ್ತುಕೊಂಡು ಆಣೆ ಇಟ್ಟುಬಿಟ್ಟ. ಏನ್ರಿ? ಯಾರಿಗಾಗಿ? ಜಂಗಮನಿಗಾಗಿ. ಅವಳ ಗರ್ಭದೊಳಗಿಂದ ಬೆಳಿಲಿಕ್ಕತ್ತಿದ್ದ ತಂದೆ ಮಗು ಅನ್ನುವಂಥದ್ದು ಕೂಡ ಇಲ್ಲ ಶರಣಬಸಪ್ಪನಿಗೆ. ಯಾಕ? ಇಲ್ಲಿ ಜಂಗಮಾಮೂರ್ತಿ ಕಣ್ಣೀರು ಹಾಕ್ಲಿಕ್ಕತ್ತಾನೆ, ಜಂಗಮಾಮೂರ್ತಿಯನ್ನು ದುಃಖ ಮಾಡಕತ್ತಾನೆ. ಶರಣಪ್ಪ ನನಗೆ ಹಸಿವು ಬಾಳಾಗ್ಯದ, ನನಗೆ ಹಸಿವು ಬಾಳಾಗ್ಯದ ತಿಳ್ಕೊಂಡು ಒಂದು ಸವನು ಒದ್ದಾಡಕತ್ತಾನೆ ಜಂಗಮಾಮೂರ್ತಿ. ಅಂಥದ್ರೊಳಗಿಂದ ಮಾದೇವಿ ಅಡಿಗೆ ಆಯ್ತಾನೆಲ್ಲ ತಿಳ್ಕೊಂಡಂದಾಗ ಸ್ವಾಮಿ ನನಗೆ ಸ್ವಲ್ಪ ಅಂದ ಆಯಾಸ ಸಾಲಕತ್ತದ ತಿಳ್ಕೊಂಡ್ರೆ ಏನ್ರಿ ಜಂಗಮರಿಗೆ ಅಂದ ಅಡಿಗೆ ಮಾಡಕ ನಿನಗೆ ತ್ರಾಸ ಸಾಲಕತ್ತದ. ನಿನ್ನ ಹೊಟ್ಟೆ ಒಳಗಿರ್ತಕ್ಕಂಥ ಕೂಸ ಹೊಟ್ಟೆಗಿರ್ಲಕ್ಕಾಗಿ ನಿನಗೆ ಇಟ್ಟು ತ್ರಾಸ ಕೊಡ್ತದ ತಿಳ್ಕೊಂಡ್ರ ಇನ್ನು ಭೂಮಿ ಬಂದ ಬಳಿಕ ಅಂದ್ರೆ ಎಷ್ಟು ತ್ರಾಸ ಕೊಡ್ಲಿಕ್ಕಿಲ್ಲ. ಮಾದೇವಿ ನಿನ್ನ ಹೆರಿಗೆ ಆಗಬಾರ್ದು, ನಿನ್ನ ಬಾಣೆತನ ಆಗಬಾರ್ದು. ನಿನ್ನ ಗರ್ಭದೊಳಗಿರ್ತಕ್ಕಂಥ ಕೂಸು ನಿನ್ನ ಗರ್ಭದೊಳಗೇನೆ ಇರಬೇಕು. ಒಂದು ವೇಳೆ ಅದು ಭೂಮಿಗೆ ಏನಾದರೂ ಬಂದ್ರೆ ನಿನ್ನ ಗರ್ಭಕ್ಕೆ ಅದ ಶಿವನ ಆಣೆಗೆ ಅದ ತಗೊಂಡು ಆಣೆ ಇಟ್ಟ ಅಂತ ತುಂಬಿದ ಗರ್ಭ ಅಂತಕ್ಕಂಥ ಹೊತ್ತುಕೊಂಡು ಶರಣಬಸಪ್ಪನ ಪಾದದ ಮೇಲೆ ಬೀಳ್ತಾಳ. ಸ್ವಾಮಿ ಆಣಿ ತಗೋರಿ ಸದ್ಯ ಮಾಡ್ತೀನಿ ಅಡಿಗೆ, ನೀವು ಇಟ್ಟಿರ್ತಕ್ಕಂಥ ಆಣಿ ತಕೋರತ್ತ ಮಾದೇವಿ. ಇಟ್ಟ ಆಣಿ ಬಿಟ್ಟು ಬಾಣ ಮರಳಿ ತಕ್ಕೊಳಕ್ ಬರಲ್ಲ, ಬೇಗ ಬೇಗ ಅಂದ ಅಡಿಗೆ ಮಾಡುವಂದ. ನೋಡ್ರಿ, ಇಟ್ಟಿರ್ತಕ್ಕಂಥ ಆಣಿ ಬಿಟ್ಟಿರ್ತಕ್ಕಂಥ ಬಾಣ ಇವು ಮರಳಿಂದ ತಕ್ಕೊಳಕ್ಕೆ ಬರಂಗಿಲ್ಲ, ಬೇಗ ಬೇಗನೆ ಅಡಿಗೆ ಮಾಡು. ಹೂನ್ರಿ ಹತ್ತಿಕೊಂಡದು ಮತ್ತೆ ಲೇಟ್ ಆದ್ರೆ ಮತ್ತೇನು ಶಾಪ್ ಕೊಡ್ತಾನೆ ಹತ್ತಿಕೊಂಡದು ಹಂಗ ಅಡಿಗೆ ಮಾಡ್ತಾಳ ಪಾಪ ಮಾದೆ. ಯಾವಾಗಂದ ಜಂಗಮನಿಗೆ ಮುನಿಸಿಂದ ಕಳಿಸದ ಏನ್ರಿ ಮರುದಿವ್ಸಂದ ಬೆಳಗಿನ ಜಾವದೊಳಗೆ ಹೆರಿಗೆ ಆಗಬೇಕಾಗಿತ್ತು ಮಾದೇವಮ್ಮಂದು. ಹೊತ್ತು ಹೊಂಟ್ರಿಂದ ಬಾಣೆತನ ಆಗಬೇಕಾಗಿತ್ತು ಮಾದೇವಮ್ಮಂದು. ಆದ್ರೆ ಬಾಣೆತನ ಐತೇನೋ ತಗೊಂಡು ಕೇಳಿದ್ರೆ ಬಾಣೆತನ ಆಗಲಿಲ್ಲ. ಎಲ್ಲಿ ತನ ಹಂಗೆ ನೀರು ತರ್ತಾಳೆ, ಅಡಿಗೆ ಮಾಡ್ತಾಳೆ, ಬಂದವರಿಗೆ ಊಟಕ್ಕೆ ನೀಡ್ತಾಳೆ, ಜಂಗಮರಿಗೆ ಪ್ರಸಾದ ಮಾಡಿಸ್ತಾಳೆ, ಒಂದು ಕಡೆಗೆ ಗಂಡನ ಸೇವೆ ಮಾಡ್ತಾಳೆ. ಇಟ್ಟೆಲ್ಲ ಎಲಿತರ ಮಾಡ್ತಾಳೆ ತಗೊಂಡು ಕೇಳಿದ್ರೆ ಕಲ್ಪನೆ ಇರಲಿ ಮಗ. 3 ವರ್ಷಗಳ ಪರ್ಯಂತರವಾಗಿ ತನ್ನ ಗರ್ಭದೊಳಗೆ ಕೂಸಿನನ್ನು ಇಟ್ಟುಕೊಂಡು ಇಟ್ಟೆಲ್ಲ ಸೇವೆ ಮಾಡ್ತಾಳೆ. ಇವತ್ತಿನ ದಿನಮಾನದಾಗ ಯಾರು ಮಾಡ್ತಾರೆ? ಆಣಿ ಇಟ್ಟಿದ್ದು ಯಾರ ಸಲುವಾಗಿ? ಆಣಿ ಯಾರಿಗಾಗಿ ಅಂತ ಇಟ್ಟನ್ರಿ? ಒಬ್ಬ ಜಂಗಮನಿಗಾಗಿ ಅಂತ ತನ್ನ ಹೆಂಡತಿಯ ಗರ್ಭಕ್ಕೆ ಅಂದ ಆಣಿ ಅಂತ ಇಟ್ಟ. ಒಬ್ಬ ಜಂಗಮನ ಸಲುವಾಗಿ ಸ್ವಲ್ಪ ಅಂತ ತಡ ಆಗಿದ್ದಕ್ಕ ಪಾಪ ಮಾದೇವಮ್ಮ ಎಷ್ಟು ಕಷ್ಟ ಪಡ್ಬೇಕ್ರಿ. 3 ತಿಂಗಳ, ಇದು 3 ವರ್ಷ. 3 ವರ್ಷಗಳ ಪರಂತರವಾಗಿ ಗರ್ಭದೊಳಗೆ ಮಗುವಿನ ಇಟ್ಟುಕೊಂಡು ಹಂಗ ನೀರು ತರ್ತಾಳೆ, ಹಂಗ ಅಡಿಗೆ ಮಾಡ್ತಾಳೆ, ಬಂದವರಿಗೆ ಊಟ ಮಾಡಿಸ್ತಾಳೆ, ಜಂಗಮರಿಗೆ ಪ್ರಸಾದ ಮಾಡಿಸ್ತಾಳೆ. ಯಾರಿಗಾಗಿ? ಶರಣಬಸಪ್ಪ ಹೆಂಡತಿಯ ಗರ್ಭಕ್ಕೆ ಆಣಿ ಇಟ್ಟಿರ್ತಕ್ಕಂಥದ್ದು ಏನ್ರಿ ಜಂಗಮನಿಗಾಗಿನೇ ಹೊರತಾಗಿ ತನಗಾಗಿ ಅಲ್ಲ. ನೋಡ್ರಿ ಅವ್ರ ಜಂಗಮ ಮೇಲೆ ಎಷ್ಟು ಪ್ರೀತಿ. ಯಾವಾಗಿನ 3 ವರ್ಷಗಳ ಆದ ನಂತರ ಅದೇ ಜಂಗಮಾಮೂರ್ತಿನ ಶರಣಬಸಪ್ಪನ ಮನೆಗೆ ಬರ್ತಾನೆ. ಅದೇ ಜಂಗಮಾಮೂರ್ತಿ ಶರಣಬಸಪ್ಪನ ಮನೆಗೆ ಬರ್ತಾ. ಯಾವಾಗಿನ ಶರಣಬಸಪ್ಪನ ಮನೆಗೆ ಬಂದ ಅವಾಗಿನ ಯಾವ ಜಂಗಮಾಮೂರ್ತಿಯಿಂದ ಶರಣಾರ್ಥಿಕೊಂಡ ಕೂಗದಾಗ ಶರಣಬಸಪ್ಪ ಹೊರಗೆ ಬಂದ ಕೈ ಹಿಡ್ಕೊಂಡ ಜಂಗಮ್ಮನನ್ನು ಒಳಗೆ ಕರ್ಕೊಂಡು ಹೋದ. ಯಪ್ಪ ಈ ಸದ್ಯ ಅಡಿಗೆ ಮಾಡಿಸಿಬಿಡ್ತೀನಿ. ಬಂದಿರ್ತಕ್ಕಂಥ ಜಂಗಮಾಮೂರ್ತಿ ಅಂದ ಶರಣ, ನಾನು ಇವತ್ತಿನ ಹಸ್ತು ಬಂದಿಲ್ಲ, ನಾನು ಆನಂದ ಬಂದಿನೋ ನಿಮಾಂತಂದ ಅಡಿಗೆ ಸಾವಕಾಶದಿಂದ ಅಡಿಗೆ ಮಾಡತ್ತೇಳು, ನಾ ಆರಾಮ್ ಊಟ ಮಾಡ್ಕೊಂಡು ಹೋಗ್ತೀನಿ. ಹೂನೆಪ್ಪ ತಿಳ್ಕೊಂಡ ಅಡಿಗೆ ಮಾಡಲ್ಲ ಮಹಾದೇವಮ್ಮ. ಜಂಗಮಾಮೂರ್ತಿ ಸ್ನಾನ ಮಾಡ್ಕೊಂಡು ಹೋಗಿ ಅಂದ ಗದಿಗೆ ಮೇಲೆ ಕೂತ್ಕೊಂಡು ಲಿಂಗ ಪೂಜೆ ಮಾಡಿಕೊಂಡ. ಯಾವಾಗಿಂದ ಲಿಂಗ ಪೂಜೆ ಆದ ನಂತರ ಏನ್ರಿ ಶರಣಬಸಪ್ಪ ಮಾದೇವಮ್ಮ ಮಾಡಿರ್ತಕ್ಕಂಥ ಎಲ್ಲ ಅಡಿಗೆಯನ್ನು ತಂದು ಎದುರಿಗೆ ಇಟ್ಟುಕೊಂಡು ಏನ್ರಿ ಒಬ್ಬ ಮಗ ಏನ್ರಿ ಒಬ್ಬ ತಾಯಿ ಮಗನಿಗೆ ಹೆಂಗೆ ಊಟ ಮಾಡಿಸ್ತಾಳಲ್ಲ ಹಂಗ ಆ ಶರಣಬಸಪ್ಪ ಎದುರು ಕೂತು ಜಂಗಮನಿಗೆ ಅಂದ ನೀಡ್ಲಿಕ್ಕತ್ತ. ಯಾವಾಗಿಂದ ಎಲ್ಲವನ್ನು ಕೂಡ ನೀಡ್ದ. ಅವಾಗಿಂದ ಜಂಗಮಾಮೂರ್ತಿಗಂದ ಶರಣಬಸಪ್ಪ ಯಪ್ಪ ಈಗ ಭಕ್ತ ಸಾಷ್ಟಾಂಗ ಹಾಕೇನ್ರಿಪ್ಪ ನೀವು ಪ್ರಸಾದ ಮಾಡ್ಬೇಕತ್ತು ಕೊಡಂದಾಗ ಶರಣಬಸಪ್ಪನಿಗೆ ಜಂಗಮಾಮೂರ್ತಿ ಅಂತಾನೆ, ಶರಣ ನಾವು ಊಟ ಮಾಡಂಗಿಲ್ಲ, ನೀನು ಸಾಷ್ಟಾಂಗ ಹಾಕಿದ್ರು ಕೂಡ ನಾನು ಊಟ ಮಾಡಂಗಿಲ್ಲ. ಅವಾಗಿಂದ ಶರಣಬಸಪ್ಪನವ್ರು ಕೇಳ್ತಾರೆ, ಯಪ್ಪ ಏನ್ ತಪ್ಪಾಗಿದೆ ನನ್ನಿಂದ, ಯಾಕೆ ನೀವು ಪ್ರಸಾದ ಮಾಡಂಗಿಲ್ಲ ಅನ್ನಕತ್ತೀರಿ, ಯಾಕೆ ಊಟ ಮಾಡಂಗಿಲ್ಲ, ಯಾಕೆ ಪ್ರಸಾದ ಮಾಡಂಗಿಲ್ಲ ತಗೊಂಡು ಕೇಳಿದ್ರೆ ನಿನ್ನ ಹೆಂಡತಿಯ ಗರ್ಭಕ್ಕಿಟ್ಟಿರ್ತಕ್ಕಂಥ ಆಣಿಯನ್ನು ಮರಳಿ ತಕ್ಕೋತೀನಿ ಅಂದ್ರೆ ಮಾತ್ರ ನಿನ್ನ ಮನೆಗೆ ನಾ ಪ್ರಸಾದ ಮಾಡ್ತೀನಿ, ಇಲ್ಲಾದ್ರೂ ಮಾಡಂಗಿಲ್ಲ ಅಂದ. ಏನ್ರಿ ಮರಳಿ ತಕ್ಕೋತೀನಿ ಅಂದ್ರೆ ಮಾತ್ರ ನಿನ್ನ ಮನೆ ಪ್ರಸಾದ ಮಾಡ್ತೀನಿ, ಯಾವಾಗಿಂದ ಮರಳಿ ತಕ್ಕೋತೀನಿ ಅಂದ್ರೆ ಮಾತ್ರ ನಿನ್ನ ಮನೆಗಿಂದ ಪ್ರಸಾದ ಮಾಡ್ತೀನಿ, ಇಲ್ಲಾಂದ್ರೆ ನಾನು ಪ್ರಸಾದ ಮಾಡಂಗಿಲ್ಲ ತಗೊಂಡಾಗ ಯಪ್ಪ ಅದು ಶಿವನ ಮ್ಯಾಗ ಇಟ್ಟಿರ್ತಕ್ಕಂಥ ಆಣಿ ಅದ, ಅದು ಹೆಂಗೆ ಮರಳಿ ತಕ್ಕೊಳಕ್ ಬರ್ತದ ನೋಡ್ರಿ, ಅದು ಪರಮಾತ್ಮನಲ್ಲಿ ಇಟ್ಟಿರ್ತಕ್ಕಂಥ ಆಣಿ.
ಅದಕ್ಕೆ ಅದು ಮರಳಿ ಹೆಂಗೆ ತಕ್ಕೊಳಕ್ ಬರ್ತದೆಪ್ಪ, ಹಂಗೆ ತಕ್ಕೊಳಕ್ ಬರಂಗಿಲ್ಲ ತಿಳ್ಕೊಂಡಂದಾಗ ಅವಾಗಂದ ಜಂಗಮಾಮೂರ್ತಿ ಕೇಳ್ತಾನೆ, ಶರಣ ನನ್ನನ್ನು ಏನಂತ ತಿಳ್ಕೊಂಡಿದಿ ಎಂದ. ನೋಡ್ರಿ ಏನ್ರಿ ಬಂದಿರ್ತಕ್ಕಂಥ ಜಂಗಮಾಮೂರ್ತಿ ಅಂತಾನೆ, ಶರಣಪ್ಪ ನನ್ನನ್ನು ಏನಂತ ತಿಳ್ಕೊಂಡಿದಿ ನೀನು? ಯಪ್ಪ ಪರಮಾತ್ಮನ ಸ್ವರೂಪ ನೀನೇ, ಮತ್ತು ಪರಮಾತ್ಮನ ಸ್ವರೂಪ ನಾನೇ ಎತ್ತುಕೊಂಡಂದು ಹೇಳಿದಾಗ ಮತ್ತು ಇವತ್ತು ನನ್ನ ಮೇಲೆ ಇಟ್ಟಿರ್ತಕ್ಕಂಥ ಆಣೆಯನ್ನು ಮರಳಿ ತಕ್ಕೊಳ್ಳೋಕೆ ನಿನಗೆ ಏನಾಗ್ಯದು ಅಂದರು. ಒಂದು ವೇಳೆ ನಿನ್ನ ಆಣೆ ಅಂತಕ್ಕಂಥ ಮರಳಿ ತಕ್ಕೊಳ್ಳಿಲ್ಲ ಅಂತಂದ್ರೆ ನಿನ್ನ ಮನೆಗೆ ನಾವು ಪ್ರಸಾದ ಮಾಡಂಗಿಲ್ಲ ಎತ್ತುಕೊಂಡಂದು ಯಾವಾಗಿಂದ ಊಟ ಬಿಟ್ಟಂದು ಎದ್ದು ನಿಂತ ಅವಾಗಿಂದ ಶರಣ ಬಸಪ್ಪ ಗುರುವಿನ ಕಾಲು ಹಿಡ್ಕೊಂಡ, ಜಂಗಮನ ಕಾಲು ಹಿಡ್ಕೊಂಡ. ಯಪ್ಪ ನೀ ಪ್ರಸಾದ ಬಿಟ್ಟೆ ಅಂತ ಹೇಳ್ಬೇಡ. ಯಾವ ಜಂಗಮರು ಯಾವುದೇ ಮನೆಗಿಂದ ಪ್ರಸಾದಕ್ಕೆ ಹೋದರೂ ಕೂಡ ಮಧ್ಯದೊಳಗಿಂದ ಪ್ರಸಾದ ಬಿಟ್ಟೆ ಅಂತ ಹೇಳಬಾರ್ದು. ಅದು ಶಾಪ ನನಗೆ ತಡ್ತದೆಪ್ಪ. ನೀನು ಮುನಿಸ್ಕೊಂಡದ ನನ್ನ ಮನಿತನೆ ಹೆಂಗೆ ಉಳಿತದ, ಶರಣಪ್ಪನ ಮನಿತನೆ ಹೆಂಗೆ ಉಳಿತದ? ನೀನು ಪ್ರಸಾದ ಬಿಟ್ಟಂದು ಹೇಳ್ಬೇಡ. ಆಯ್ತಪ್ಪ ನೋಡ್ರಿ ಶರಣ ಬಸಪ್ಪ ಏನಂತಾನ, ಆಯ್ತ್ರಿಪ್ಪ ಮತ್ತು ಶಿವನ ಮ್ಯಾಗ ಇಟ್ಟಿರ್ತಕ್ಕಂಥ ಆಣೆಯನ್ನ ನಾನು ಮರಳಿ ತಕ್ಕೋತೀನಿ ಎತ್ತಿಕೊಂಡದು ಇಟ್ಟಂದ. ನೀನು ಊಟ ಬಿಟ್ಟಂದು ಹೇಳ್ಬೇಡ ಏನ್ರಿ. ನಾನು ನನ್ನ ಹೆಂಡತಿಯ ಗರ್ಭಕ್ಕಿಟ್ಟಿರ್ತಕ್ಕಂಥ ಏನ್ರಿ ಶಿವನ ಮೇಲೆ ಇಟ್ಟಿರ್ತಕ್ಕಂಥ ಆಣೆಯನ್ನ ನಾನು ಮರಳಿ ತಕ್ಕೊಂಡೇ ಹತ್ತುಕೊಂಡು ಇಟ್ಟಂದ. ಅಲ್ಲಿ ಅಡುಗೆ ಮನೆ ಒಳಗ ಮಹಾದೇವಮ್ಮ ಒಂದು ಗಂಡು ಮಗುವಿಗೆ ಒಂದು ಜನ್ಮ ಕೊಟ್ಲು ಏನ್ರಿ. ಬರೀ ಇಟ್ಟಿರ್ತಕ್ಕಂಥ ಆಣೆಯನ್ನ ಮರಳಿ ತಕ್ಕೊಂಡೇ ಹತ್ತಿಕೊಂಡಂದ್ರ 3 ವರ್ಷದ ನಂತರ ಯಾವಾಗದ ಮಹಾದೇವಮ್ಮ ಒಂದು ಗಂಡು ಮಗುವಿಗೆ ಒಂದು ಜನ್ಮ ಕೊಡ್ತಾಳ. ಯಾರಿಗಾಗ್ರಿ? ಯಾರಿಗಾಗಿ? ಜಂಗಮರಿಗಾಗಿ. ಗುರುಲಿಂಗ ಜಂಗಮರ ಸೇವೆಗೆ ನಿಂತ ಖುಷಿ ಆಯ್ತು. ಯಪ್ಪ ಅಂದ್ರು, ನೀ ಮೂಕದಿದೋ ನೀ ಹುಚ್ಚದಿದೋ ಏನದಿದೋ ನಮಗೆ ಗೊತ್ತಿಲ್ಲ. ಅದಕ್ಕೆ ನೀವು ಏನಾರು ಹೇಳಪ್ಪ, 1-2 ಮಾತು ನಮಗೆಂದು ಹೇಳು ಅಂದು ಕೂಡ ಹುಚ್ಚಿರಪ್ಪ ಜನಗಲ ಕತ್ತ. ಇಲ್ಲ ನೀ ನಗು, ನಮಗೊಂದು ಏನಾರು ಒಂದು ಮಾತು ಹೇಳು. ನಿನ್ನ ನುಡಿ ಅಂದ್ರೆ ನಮ್ಮ ಕಿವ್ಯಾಗ ಬಿತ್ತಂದ್ರೆ ನಮ್ಮ ಜನ್ಮ ಅಂತಕ್ಕಂಥ ಪಾವನ ಆಕ್ಕದೆ. ನಾವು ಹುಟ್ಟದಾಗಿನಿಂದ ನಿನ್ನ ನೋಡಕತ್ತೀವಿ, ನಿನ್ನೊಂದು ನುಡಿ ಕೇಳಿಲ್ಲ ಏನ್ರಿ. ನಿನಗೆ ಯಾರು ಕುಣದ, ನಿನಗೆ ಉಣುವತ್ತು ಕುಣಂದಿಲ್ಲ, ತಿನ್ನುವತ್ತು ಕುಣಂದಿಲ್ಲ. ಏನೇ ನಾ ಉಣ್ತೀನಿ ತಿಂತೀನಿ ಅಂತ ಒಂದು ದಿವಸ ಕೂಡ ಅಂದಿದ್ದು ನಾವು ನೋಡಿಲಿಪ್ಪ. ಅದಕ್ಕೆ ಮುಪ್ಪಾನ ವಯಸ್ಸಾಗದೆ, ಅದಕ್ಕೆ ಒಂದು ಒಳ್ಳೆ ಮಾತಾರು ಹೇಳು, ಕೆಟ್ಟದ್ದರ ಹೇಳು. ಕಡೆಗೆ ನಮಗೆ ಸಿಟ್ಟು ಬಂದು ಬೈದರೆ ಬೈ, ನಿದ್ದೆ ಕೆಡಿಸಿವತ್ತಂತ ಏನಾರು ಹೇಳು, ಒಂದು ಮಾತ ನಮಗೆಂದು ಹೇಳು ಅಂದಾಗ ಅವಾಗಿಂದ ಕೋಡಿಕೊಪ್ಪ ಹುಚ್ಚೂರಪ್ಪ ಅಜ್ಜರು ಬರೀ ನಗದು ಮಾಡಕತ್ರು. 5 ನಿಮಿಷ ಆಯಿತು, 15 ನಿಮಿಷ ಆಯ್ತು, 20 ನಿಮಿಷ ಆಯ್ತು. ಯಪ್ಪ ನೀ ಏನು ಮಾಡಿದ್ರಿ ಇವತ್ತು? ನೀ ಏನರ ಒಂದು ಹೇಳಬೇಕು. ನೀ ಹೇಳಿಲ್ಲ ತಗೊಂಡು ನಾವು ಇಲ್ಲಿ ಎದ್ದೇ ಹೋಗಂಗಿಲ್ಲ ತಗೊಂಡಂದಾಗ ಯಾವಾಗಿಂದ ಕೋಡಿಕೊಪ್ಪದ ಹುಚ್ಚೂರಪ್ಪದ್ರು ಎಷ್ಟೊತ್ತಿನ ಮೇಲೆ ಅಂದ್ರತ್ತ, ಯಾವ್ದು ಹೌದಂತೀರಿ ಅದು ಅಲ್ರಲೆ, ಯಾವ್ದು ಅಲ್ಲ ಅಂತೀರಿ ಅದೇ ಹೌದ ಹೋಗರೆ ತಗೊಂಡು ಲಿಂಗೈಕ್ ಆಗಿಬಿಟ್ನತ್. ನೋಡ್ರಿ 96 ವರ್ಷದ ಹುಚ್ಚೂರಪ್ಪಜ್ಜ ಯಾವ್ದು ಹೌದಂತೀರಿ ಅದು ಅಲ್ಲ, ಯಾವ್ದು ಅಲ್ಲ ಅಂತೀರಿ ಅದು ಹೌದು ಹತ್ತುಕೊಂಡಂದು ಹೇಳಿ ಲಿಂಗೈಕ್ ಆಗಿಬಿಟ್ನತ್. ಯಾವ್ದು ಹೌದಂತೀವ್ರಿ? ಇದು ಬರೀ ಅವತ್ತು ಕೋಡಿಕೊಪ್ಪದ ಹುಚ್ಚೂರಪ್ಪಜ್ಜರು ಹೇಳಿದ್ದ ಅಟ್ಟೆ ಅಲ್ಲ, ಈಗ ನಾವು ಕೂಡ ಅರ್ಥ ಮಾಡ್ಕೋಬೇಕಲ್ಲ. ಇದು ಬರೇ ಅದು 4 ಮಂದಿಗೆ ಅಂತ ಹೇಳಿರ್ತಕ್ಕಂಥ ಮಾತಲ್ಲ. ಈ ಭೂಮಿ ಮೇಲೆ ಮನುಷ್ಯರಾಗಿ ನಾವು ಏನು ಹುಟ್ಟಿವಲ್ಲ, ಇದು ಎಲ್ಲರಿಗೂ ಕೂಡ ಅನ್ವಯಿಸ್ತಕ್ಕಂಥ ಮಾತದೆ. ಯಾವ್ದು ಹೌದಂತೀವಿ ಅದು ಅಲ್ಲತ್ತ, ಯಾವ್ದು ಅಲ್ಲ ತಿಳ್ಕೊಂಡಿವಿ ಅದೇ ಹೌದ ತಿಳ್ಕೊಂಡ್ರ ಹಂಗಿತ್ತಂದ್ರೆ ನಾವು ಯಾವ್ದು ಹೌದ ತಿಳ್ಕೊಂಡಿವಿ. ಬಸವಣ್ಣವ್ರು ಅದೇ ಮಾತು ಹೇಳ್ತಾರೆ, ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿನಿ ಕೂಡ ನಿನ್ನವಳಲ್ಲ. ನಾವು ಯಾವದನ್ನು ನೆಚ್ಕೊಂಡು ಕುಂತೀವಿ, ಭೂಮಿ ಹೇಮ ಕಾಮಿನಿ ಇದು ನಂದು ಹತ್ತುಗುಣ ಅಂತ ಅಂತೀವಿಲ್ಲ ಏನ್ರಿ. ಆದ್ರೆ ಬಸವಣ್ಣವ್ರು ಅಂತಾರ ಇದಕ್ಕೆ ಇದಿ ಅಂತಾರ. ಅಂದ್ರೆ ಕಷ್ಟ ಕೊಡ್ತದೆ ಇದು. ಯಾವುದು ಭೂಮಿ ಹೇಮ ಕಾಮಿನಿ ಇವೆಲ್ಲ ಏನು ಮಾಡ್ತಾವ ಹತ್ತುಕೊಂಡ್ರೆ ಕಷ್ಟ ಕೊಡ್ತಾವ. ಯಾರೇ ಜೀವನದೊಳಗೆ ಅಂದ್ರೆ ಯಾರೇ ಅಂದ ಇಟ್ಟೆಲ್ಲ 100 ಎಕರೆಯಿಂದ ಬಡದಾಡಿ 100 ಎಕರೆಯಿಂದ ಜಮೀನು ಗಳಿಸಿರ್ತೀವಲ್ಲ, ನಾಳೆ ನಾವು ಸತ್ತಾಗ ಅಂದ ಈ ಹೊಲ ಬರ್ತದಂತೀರೇನು? ಬರ್ತದ್ರಿ. ಒಬ್ಬಂದು ಕೋರ್ಟಿಗೆ ಬಿದ್ದಿತ್ತು, ಕೇಸ ಕೋರ್ಟಿಗೆ ಬಿದ್ದಿತ್ತು. ಯಾವಾಗಿಂದ ಕೇಸಿಂದ ಕೋರ್ಟಿಗೆ ಬಿದ್ದದೆ, ವಕೀಲ ಏನಂದ, ನೋಡಪ್ಪ ಒಂದು ಕೆಲಸ ಮಾಡು. ಏನು ಕೆಲಸ? ಈಗ ಸಮೀಪ ಬಂದದ, ಈ ಸದ್ಯ ಏನು ಬೇಕಾಗಿದೆ? ಈಗ ಸಾಕ್ಷಿ ಬೇಕಾಗ್ಯದ ಏನ್ರಿ, ಸಾಕ್ಷಿ ಬೇಕಾಗ್ಯದ. ಅದಕ್ಕೆ ಯಾರೇ ನಿನ್ನ ಪರವಾಗಿಂದ ಸಾಕ್ಷಿ ಹೇಳೋರನ್ನ ಒಬ್ಬರನ್ನ ಕರ್ಕೊಂಡು ಬಾ, ನಿನ್ನ ಕೇಸ್ ನಿನ್ನಂತೆ ಬಗೆಹರಿಸ್ಬಿಡ್ತೀನಿ ಅಂತ. ಇವ ಅಂದ, ಸರ್ ನನಗೆ 3 ಮಂದಿ ಗೆಳೆಯರ, ಜೀವಕ್ಕೆ ಜೀವ ಕೂಡ ಗೆಳೆಯರ, ಪ್ರಾಣಕ್ಕೆ ಪ್ರಾಣ ಕೂಡ ಗೆಳೆಯರ, 3 ಮಂದಿನ ತರ್ತೀನಿ ರೀ ಅಂದ. 3 ಮಂದಿ ಬೇಡ, ಯಾರಿಗಾರು ಒಬ್ಬರಿಗೆ ಕರ್ಕೊಂಬ, ಇನ್ನೇನು ದೊಡ್ಡ ಕೇಸ್ ಅಲ್ಲ, ಯಾರಿಗಾರು ಒಬ್ಬರಿಗೆ ಕರ್ಕೊಂಡು ಬಾ. ಹೋಗು ಆಯ್ತು ರೀ ಸರ್ ಕರ್ಕೊಂಡು ಬರ್ತೀನಿ ಎತ್ತಿಕೊಂಡು ಬಂದ 1ನೇ ಗೆಳೆಯನ ಹತ್ರ ಬಂದ.
ಅವ ನೋಡಿದ ಗೆಳೆಯ, ಓಹೋ ಬಾರಪ್ಪ ಪ್ರೀತಿ ಗೆಳೆಯ ಬಂದೆಲ್ಲ ತಿಳ್ಕೊಂಡು ಭಾಳ ಖುಷಿಪಟ್ಟ. ಬಾ 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 ಕುಂದ್ರು. ಹೆಂಗೇನು ಬಂದು ಈ ಕಡೆ? ಏನಿಲ್ಲ, ನಿನ್ನ ಬಳಿ ಒಂದು ಕೆಲಸ ಅದ, ಅದಕ್ಕೆ ಬಂದೀನಿ. ಏನು ಕೆಲಸ? ಏನಿಲ್ಲ, ನನ್ನೊಂದು ಕೇಸ್ ಕೋರ್ಟಿಗೆ ಬಿದ್ದದ. ನೀ ಕೋರ್ಟ್ನೊಳಗಿಂದ ಬಂದು ನನ್ನ ಪರವಾಗಿಂದ ನೀ ಸಾಕ್ಷಿ ಹೇಳಿಬಿಟ್ಟೆ ಅಂತಂದ್ರೆ ನನ್ನ ಕೋರ್ಟ್ನಿಂದ ಬಿಡುಗಡೆ ಹಾಕದ. ಯಾಕಂದ್ರೆ ನಾನು ನಿನ್ನನ್ನು ಅಟ್ಟು ಪ್ರೀತಿ ಮಾಡ್ತೀನಿ, ನೀನು ನನ್ನನ್ನು ಅಟ್ಟು ಪ್ರೀತಿ ಮಾಡ್ತಿದ್ದಿ. ಇದು ನಮ್ಮ ಪ್ರೀತಿ ಅನ್ನೋದು ಗೊತ್ತಾಗಬೇಕಾಗಿತ್ತು ಅಂದ್ರೆ ನೀ ಏನು ಮಾಡಬೇಕು? ಕೋರ್ಟ್ನೊಳಗೆ ಬಂದು ಅಂದ ಸಾಕ್ಷಿ ಹೇಳ್ಬೇಕಪ್ಪ ನನ್ನ ಪರವಾಗಿ, ಅಂದಾಗ ನನಗೆ ಕೋರ್ಟ್ ಬಿಡುಗಡೆ ಮಾಡ್ತದೆ. ಹಿಂಗೆ ಏನು ಅದೇನು ದೊಡ್ಡ ಆಗದೋ ದೋಸ್ತ? ನಿನ್ನ ಪರವಾಗಿ ಹೇಳಾರ್ದು ಯಾರ ಪರವಾಗಿ ಹೇಳಿ? ನೀ ಏನು ಚಿಂತೆ ಮಾಡಬೇಡ. ನೀ ಏನು ಹೇಳಂದ್ರೆ ಹೇಳ್ತೀನಿ. ನಿನಗೆ ಇಂದ್ರ ಅನ್ನಂದ್ರೆ ಇಂದ್ರ ಅಂತೀನಿ, ಚಂದ್ರ ಅನ್ನಂದ್ರೆ ಚಂದ್ರ ಅಂತೀನಿ. ನಿನಗೆ ಏನು ಅನ್ನಂತಿ ಅದನ್ನೆಲ್ಲಾನು ಕೂಡ ಹೇಳ್ತೀನಿ ಸಾಕ್ಷಿ. ಎಲ್ಲಿ? ಮನ್ಯಾಗ ಕೂತ್ ಹೇಳವನ, ಮನೆ ಬಿಟ್ಟು ಹೊರಗೆ ಬರಲ್ಲ. ನೀ ಏನು ಕೇಳ್ತೀನಿ, ಏನು ಹೇಳಂತಿದ್ದ ಅದು ಹೇಳ್ತೀನಿ, ಮನೆ ಬಿಟ್ಟು ಹೊರಗೆ ಬರಲ್ಲ, ಮನ್ಯಾಗ ಕೂತ್ಕೊಂಡೆ ಹೇಳ್ತೀನಿ. ಅಲ್ಲೋ ಕೋರ್ಟ್ನೊಳಗೆ ಬಂದು ಜಡ್ಜ್ ನಿದ್ರಿಗೆ ನಿಂತ್ಕೊಂಡು ಸಾಕ್ಷಿ ಹೇಳಬೇಕು. ಅದು ನನ್ನ ಕೈಲಿ ಆಗಂಗಿಲ್ಲ. ನಾ ಏನು ಹೇಳಂತಿದ್ದ ನಾ ಇಲ್ಲೇ ಮನೆಗೆ ಹೇಳವ. ನೋಡಿ ಹಿಂಗೆ ಮಾಡಬೇಡ. ಇಲ್ಲ ನಾ ಮನೆ ಬಿಟ್ಟಂದ ಹೊರಗೆ ಬರಲ್ಲ, ನಾ ಏನು ಹೇಳ್ಬೇಕು ಇಲ್ಲೇ ಕೂತ್ಕೊಂಡು ಹೇಳವ. ಮತ್ತು ನೀನು ತೊಗೊಂಡು ಏನು ಮಾಡಲಿ ತಿಳ್ಕೊಂಡು ಬಿಟ್ಟ. ಎರಡನೇ ಗೆಳೆಯನ ಹತ್ರ ಬಂದ, ದೋಸ್ತ ನನಗೆ ಪ್ರಾಣಕ್ಕೆ ಪ್ರಾಣ ಕೊಡ್ತೀನಿ ಅಂತ ಹೇಳಿದ್, ಜೀವಕ್ಕೆ ಜೀವ ಕೊಡ್ತೀನಿ ಅಂತ ಹೇಳಿದ್. ಇವತ್ತು ನಾ ಕಷ್ಟದಾಗ ಅದೀನಿ, ನೀ ಏನೂ ಮಾಡೋದು ಬೇಕಾಗಿಲ್ಲ ಏನ್ರಿ, ನನಗೆ ನೀ ರೊಕ್ಕ ಕೊಡಬೇಕಾಗಿಲ್ಲ, ಬೆಳ್ಳಿ ಕೊಡಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ. ಬರೀ ನೀ ಕೋರ್ಟ್ನೊಳಗಿಂದ ಬಂದು ನನ್ನ ಪರವಾಗಿಂದ ಸಾಕ್ಷಿ ಹೇಳಿ ನನ್ನ ಬಿಡುಗಡೆ ಮಾಡಿಸು. ಯಾಕಂದ್ರೆ ನೀ ಅಟ್ಟು ನನ್ನ ಮಾತು ಕೊಟ್ಟಿದ್ದಿ, ಜೀವಕ್ಕೆ ಜೀವ ಕೊಡ್ತೀನಿ ಅಂತಂದಿದ್ದಿ, ಪ್ರಾಣಕ್ಕೆ ಪ್ರಾಣ ಕೊಡ್ತೀನಿ ಅಂದಿದ್ದಿ. ಅದಕ್ಕೆ ನಾನು ಪರವಾಗಿಂದ ಬಂದು ನೀ ಸಾಕ್ಷಿ ಹೇಳದೆ ತಿಳ್ಕೊಂಡಂದ್ರೆ ನನಗೆ ಕೋರ್ಟ್ ಬಿಡುಗಡೆ ಮಾಡ್ತದ. ಅದಕ್ಕೆ ಬಂದು ನಾನು ಸಾಕ್ಷಿ ಹೇಳು. ಯಾವಾಗ ಇಟ್ಟಂದು ಕೂಡಲೇನ ಎರಡನೇ ಗೆಳೆಯ ಅಂದ, ಯಾರು ಬೇಡ ಅಂತಾರೋ ದೋಸ್ತ? ನೀ ಅಟ್ಟು ಪ್ರೀತಿ ಮಾಡಿದಿ, ನನ್ನನ್ನು ನೀ ಪ್ರೀತಿ ಮಾಡಿದಿ, ನಿನ್ನ ನಾ ಪ್ರೀತಿ ಮಾಡೀನಿ. ಯಾರು ಬೇಡ ಅಂತಾರ? ನೀ ಏನು ಹೇಳಂತಿದ್ದು ಅದು ಸಾಕ್ಷಿ ಹೇಳ್ತೀನಿ. ಮತ್ತು ಅವ ಒಂದೇದವ ಮನೆ ಬಿಟ್ಟು ಹೊರಗೆ ಬರಂಗಿಲ್ಲ ಅಂತ ಹೇಳೇನಿಲ್ಲ, ಅದು ಹುಚ್ಚುಕೊಟ್ಟದದು. ಅದ್ರ ಬಲ್ಯಕ್ಕೆ ಹೋಗಿದ್ದೀನಿ. ಮನೆ ಬಿಟ್ಟು ಹೊರಗೆ ಬರಂಗಿಲ್ಲ ಅಂತ ಹೇಳೇನಲ್ಲ, ನಾ ಮನೆ ಬಿಟ್ಟು ಹೊರಗೆ ಬರ್ತೀನಿ, ಕೋರ್ಟಿನ ಬಾಗಿಲು ತನಕ ಬರ್ತೀನಿ, ಅದ್ರ ಒಳಗೆ ಬಂದು ಸಾಕ್ಷಿ ಹೇಳಲ್ಲ ಅವ ಅಂದ. ಇನ್ನು ಅವನೇ ಬೇಸಲ್ಲ ಕೌದೇ ಹೇಳ. ಅಲ್ಲ, ನೀ ಹಂಗೆ ಮಾಡಕ್ಕೆ ಹೋಗ್ಬೇಡ. ಏನ ಮಾಡಿ ನಾನು ಪರವಾಗಿಂದ ಕೋರ್ಟ್ನೊಳಗೆ ಬಂದು ಸಾಕ್ಷಿ ಹೇಳು. ಇಲ್ಲಿ ನೀ ಬಾಗಿಲ ನಿಂತ್ಕೊಂಡು ಚೀರಂದ್ರೆ ಚೀರ್ತೀನಿ, ಆದ್ರೆ ಕೋರ್ಟಿನ ಒಳಗೆ ಬಂದು ಸಾಕ್ಷಿ ಹೇಳಲ್ಲ. ಹಂಗೆ ಮಾಡಬೇಡ. ನೋಡು ದೋಸ್ತ, ಜೀವಕ್ಕೆ ಜೀವ ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದಿ, ಪ್ರಾಣಕ್ಕೆ ಪ್ರಾಣ ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದಿ. ಯಾವಾಗಂದ್ರೆ ನೀ ಹೌದು ಕೊಟ್ಟಿನಿ ಖರೆ, ಆದ್ರೆ ನನಗೆ ಕೋರ್ಟ್ನಾಗ ಬಂದು ಸಾಕ್ಷಿ ಹೇಳೋಕ್ಕಾಗಂಗಿಲ್ಲ. ನೀ ಮತ್ತೆ ಯಾರಿಗಾರು ಗೆಳೆಯರು ನೋಡ್ಕೋತಿಕೊಂಡಂದ. ಅಂದ್ರೆ ಆಯ್ತು ಬಿಡಪ್ಪ ತಿಳ್ಕೊಂಡು ಬಿಟ್ಟ. ಮೂರನೇ ಗೆಳೆಯನ ಹತ್ರ ಬಂದ. ಅವಾಗಿಂದ ಮೂರನೇ ಗೆಳೆಯಂದ ಕೈ ಮುಗಿದ, ನೋಡಪ್ಪ ದೋಸ್ತ, ನಾ ಯಾರು ನನ್ನವ್ರು ಹತ್ಕೊಂಡು ಹಚ್ಕೊಂಡಿದ್ದೆ, ಅಟ್ಟು ಪ್ರೀತಿ ಮಾಡಿದ್ನಲ್ಲ, ಒಬ್ಬರೇ ಮನೆ ಬಿಟ್ಟು ಬರೋಕೆ ಬರಂಗಿಲ್ಲ ಅಂತೇಳ್ಯಾನ. ಇನ್ನೊಬ್ಬ ಕೋರ್ಟಿನ ಬಾಗಿಲು ತಂದೇ ಬರ್ತೀನಿ ಅಂತೇಳ್ಯಾನ. ಏನು ಉಳ್ದವ ನೀವೊಬ್ಬ ಏನ್ರಿ? ನೀವೊಬ್ಬ ಅಂದ್ರೆ ಸಾಕ್ಷಿ ಹೇಳಿಲ್ಲ ತಿಳ್ಕೊಂಡ್ರ ನಾನು ಕೋರ್ಟ್ನಿಂದ ಬಿಡುಗಡೆ ಆಗಂಗಿಲ್ಲ. ನೀ ಏನಾರ ಮಾಡು, ನೀವೊಬ್ಬ ಅದಿದ್ದೀನಿ, ನಿನ್ನ ಕಾಲು ಬೀಳ್ತೀನಿ, ನನ್ನ ಪರವಾಗಿಂದ ಕೋರ್ಟ್ನೊಳಗೆ ಬಂದು ಸಾಕ್ಷಿ ಹೇಳತ್ತಿಕೊಂಡಂದಾಗ ಮೂರನೇ ಗೆಳೆಯ ಅಂತಾನ, ಯಾಕೆ ಚಿಂತೆ ಮಾಡ್ತೀವೋ ತಮ್ಮ? ಅವ ಮನೆ ಬಿಟ್ಟು ಹೊರಗೆ ಬರಂಗಿಲ್ಲ ಅಂತ ಹೇಳ್ಯಾನಲ್ಲ, ನಾ ಮನೆ ಬಿಟ್ಟು ಹೊರಗೆ ಬರ್ತೀನಿ. ಅವ ಕೋರ್ಟಿನ ಬಾಗಿಲು ತಂದೆ ಬರ್ತೀನಿ ಅಂತ ಹೇಳ್ಯಾನಲ್ಲ, ನಾ ಕೋರ್ಟಿನ ಬಾಗಿಲು ತನಕ ಬರ್ತೀನಿ, ಕೋರ್ಟಿನ ಒಳಗೆ ಬರ್ತೀನಿ. ಒಳಗೆ ಬಂದಂದ್ರೆ ನಿನ್ನ ಪರವಾಗಿಂದ ಸಾಕ್ಷಿ ಹೇಳಿ ನಿನ್ನ ಬಿಡುಗಡೆ ಮಾಡಿಸ್ತೀನಿ ನಡಿ ಅಂತ ತಿಳ್ಕೊಂಡಂದ. ಯಾರು ಒಳ್ಳೆಯವ್ರಿ? ಹೇಯ್ ಸುಮ್ಕೋ ಏನ್ರಿ? ಯಾರು ಒಳ್ಳೆಯವ್ರಿ ಮೂವರದ್ರಾಗ? ಯಾರು ಒಳ್ಳೆಯವ್ರಿ? ನಿಮ್ಮ ದೃಷ್ಟಿಯಾಗಿ ಎಲ್ಲರೂ ಒಳ್ಳೆಯವ್ರಿ ಏನ್ರಿ? ನಾವು ಈ ಕತೆ ಕೇಳೋದ್ರಿಂದ ನಾವು ಏನಂತೀವಿ? ಮೂರನೇ ಗೆಳೆ ಒಳ್ಳೆವ, ನಮ್ಮನ್ನು ಬಿಡುಗಡೆ ಮಾಡಿಸ್ತಾನಂತಂದ ಮೂರನೇ ಗೆಳೆ ಒಳ್ಳೆ ಮತ್ತುಕೊಂಡು ಅಂತೀವಿಲ್ಲ ನಾವು. ಆದರೆ ಇವು ಒಂದನೇ ಗೆಳೆ ಯಾರು? ಒಂದನೇ ಗೆಳೆ ಯಾರ್ರಿ? ನಾಳೆ ನಾವು ಸತ್ತಾಗ ಜಿಪುಣತನ ಮಾಡಿ ಕಂಜೂಸ್ತನ ಮಾಡಿ ರೆಬ್ಬಮೈ ಗುಡಿ ಪಟ್ಟಿ ಕೊಡ್ಲಾರ್ದಂಗೆ ಇವತ್ತು 8 ಮಂದಿ ಕೂಡಿರಿ ಬುಟ್ಟಿ 50 ತಂದಂಗೆ. ಏನ್ರಿ? ರೆಬ್ಬಮ್ಮಾಯಿಗೆ ಬುತ್ತಿ ಜಾತ್ರೆ ಬರಲಾರ್ದಂಗೆ, ಪಟ್ಟಿ ಕೊಡ್ಲಾರ್ದಂಗೆ, ಜಿಪುಣತನ ಮಾಡಿ ಉಗುಳು ಹಚ್ಚಿ ಎಣಿ ಚಂದ ಅಲಮರಿಯಾಗಿ ಇಡ್ತಿರಲ್ಲ, ಕಪಾಟ್ನಾಗ ಇಡ್ತಿರಲ್ಲ. ನಾಳೆ ನಾವು ಸತ್ತಾಗ ಅದಕ್ಕೆ ಅಂತೀರಿ, ಅಲ್ಲ ನಿನಗೆ ಇಟ್ಟು ಕಾಜಿ ಮಾಡೀನಿ, ಇಟ್ಟು ಜ್ವಾಕ್ ಮಾಡಿ ನಾ ಇಟ್ಟು ಗಳಿಸೀನಿ. ನನ್ನ ಜೊತೆಯೊಳಗೆ ನೀ ಬಾ ತಿಳ್ಕೊಂಡಂದ್ರೆ ಅದು ಅಂಥದ ಹುಚ್ಚ. ಹೌದು, ನೀ ಭಾಳ ಕಾಜಿ ಮಾಡಿದಿ, ಪ್ರೀತಿ ಮಾಡಿದಿ, ನನ್ನನ್ನು ಭಾಳ ಜ್ವಾಕಿ ಮಾಡಿ ಇಟ್ಟಿದ್ದು ಖರೆ. ಆದ್ರೆ ಅದು ಒಂದನೇ ಗೆಳೆ ಏನಂತದ್ರಿ?
ಹಿಂದೆ ಹೆಂಡರನ್ನ ಬಿಟ್ಟಿದಿ, ಮಕ್ಕಳನ್ನ ಬಿಟ್ಟಿದಿ, ಮೊಮ್ಮಕ್ಕಳನ್ನ ಬಿಟ್ಟಿದಿ, ಮರಿ ಮೊಮ್ಮಕ್ಕಳನ್ನ ಬಿಟ್ಟಿದಿ, ಅವಕ್ಕೂ ನೋಡ್ಕೋಬೇಕಲ್ಲ. ನೀ ಏನು ಹೊಂಟಿದಿ, ನಿನ್ನ ಜೊತೆಯೊಳಗೆ ನಾನು ಬರ್ಲಿಕ್ಕಾಗಂಗಿಲ್ಲ. ನಾ ಏನಿದ್ರು ಕೂಡ ನಾ ಈ ಮನೆಗೆ ಇರಾಮ, ನೀ ಏನು ಹೊಂಟಿದಿ ಹೋಗಿ ಬಾ ತಗೊಂಡು ಮನ್ಯಾಗ ಕೂತ್ಕೊಂಡು ಟಾಟಾ ಮಾಡ್ತದ. ಯಾವುದು ರೊಕ್ಕ ಬಂಗಾರ ಎಟ್ಟು ಇನ್ನೊಬ್ರಿಗೆಂದ ಮೋಸ ಮಾಡಿದ್ರೆ ನಾವು ಎಟ್ಟು ಗಳಿಸಿರ್ತೀವ್ರಿ ನೋಡ್ರಿ. ದೊಡ್ಡ ಅಮ್ಮಿದೆ ಕಾಲಕ್ಕಿಂತ ಕರೋಡಪತಿ ಆಗಬೇಕಂತಂದ್ರೆ ನಿಯತ್ತಿನಿಂದ ದುಡಿದ್ರೆ ಏಸ್ ಕಾಲಕ್ಕೂ ಕೂಡ ಆಗಂಗಿಲ್ಲ. ಇನ್ನೊಬ್ರ ಮನಸ್ಸಿಗೆ ನೋವು ಕೊಡಬೇಕು, ಇನ್ನೊಬ್ರಿಗೆ ಕಿಸೆ ಕತ್ತರಿಸ್ಬೇಕು. ಹಾಂ ರೀ, ನಾವು ಇನ್ನೂ ಎಟ್ಟು ಗಳಿಸ್ಬೇಕು ನಾವು ಅಲ್ರಿ. ಬದುಕಿನೊಳಗಿಂದ ಇದು ಎಲ್ಲ ನಮ್ಮ ಜಿತ್ತೊಳಗಿಂದ ಬರಂಗಿಲ್ಲ ಅನ್ನೋದು ಎಲ್ಲರಿಗೂ ಕೂಡ ಬರ್ತದ. ಹೇಳ್ತಾರಿಲ್ಲ, ಪುರಾಣ ವೈರಾಗ್ಯ, ಪ್ರಸೂತಿ ವೈರಾಗ್ಯ, ಸ್ಮಶಾನ ವೈರಾಗ್ಯ ತಗೊಂಡು 3 ವೈರಾಗ್ಯಗಳು. ಈಗ ನಾವು ಹೇಳ್ತೀವಿ ಯಾವುದು ನಿನ್ನ ಜೊತೆಯೊಳಗಿಂದ ಬರಂಗಿಲ್ಲ ಏನ್ರಿ ನಾವು ಹೇಳಿರ್ತೀವಿಲ್ಲ. ಅಯ್ಯ ಅಪ್ಪವ್ರು ಹೇಳಿದ ಬರೋಬರ ಇದೇವು, ಏನು ಬರ್ತದೆ ಯಾಕೆ ಸಂಗಾಟ, ಎಟ್ಟು ಗಳಿಸಿದ್ದು ಎಲ್ಲ ಇಲ್ಲಿ ಇಟ್ಟು ಅದು ನೋಡ್ಯಾಕ ಅನ್ನೋದು ಎಲಿತಾನ ಅವನು ಹೊಲ್ದು ಒಡ್ಡು ದಾಟುತ್ತಾನ. ಅದಕ್ಕೆ ಮಣ್ಣಾಗಿಟ್ಟು ಅವನು ಹೊಲ್ದು ಒಡ್ಡು ದಾಟುತ್ತಾನ. ಏನು ಕಟ್ಕೊಂಡು ಅಂದ್ಯಾವು ಎಲ್ಲ ಇಲ್ಲೇ ಬಿಟ್ಟು ಊರಾಗ ಬಂದು ಹಾಲು ಮಾರೋದು ಬಿಟ್ಟು ಅವು ಡೈರಿಗೆ ಹಾಕತ್ ಮನೆ ಮಕ್ಕಳಿಗೆ ಹಾಲು ಕುಡಿಸಲ್ರಿ. ಹಾಂ, ಬಡ್ಡಿ ವ್ಯವಹಾರ ಮಾಡೋದು ಯಾರೇ ಬಿಟ್ರಿ, ರೊಕ್ಕ ಗಳಿಸೋದು ಯಾರೇ ಬಿಟ್ರಿ. ಎಲ್ಲ ಇದು ಸುಮ್ಮ ಏನ್ರಿ ಎಲ್ಲರ ಅದಕ್ಕೆ ಸ್ಮಶಾನ ವೈರಾಗ್ಯ ಎತ್ತುಕೊಂಡಂತಾರ. ಅದಕ್ಕೆ ಏನು ಮಣ್ಣಾಗಿಟ್ಟೇನು ಬರ್ತಿರಲ್ಲ, ಹೊರಗೆ ಬರುತ್ತಾನ ಅಟ್ಟು ಮಾತಾಡ್ತೀರಿ. ಈಗ ಪುರಾಣ ಹೇಳಾಗ ಎಲ್ಲ ಹೇಳ್ತೀವಿ, ಏನು ಇಲ್ಲ, ಯಾವುದು ನಿಮ್ಮ ಜಿತ್ತೊಳಗೆ ಬರೋಂಗಿಲ್ಲ, ಹಿಂಗೆಲ್ಲ ಹೇಳ್ತೀವಿ. ಕರೆಯೋದೇವು ಅಪ್ಪವ್ರು ಹೇಳಿದ್ ಏನು ಬರ್ತದೆ ತಂಗಿ ಅನ್ನೋದು ಎಲಿತಾನ. ಜಯಮಂಗನ ಅಂದ್ರೆ ಗಂಗಾ ಡಣ್ಣ ಅನ್ನುತ್ತಾನ. ಗಂಗಾ ಡಣ್ಣ ಅಂತೂ ಕರಿಗಡ ಒಳಗೆ ಹೋಯ್ತು. ನಮ್ಮ ಪುರಾಣ ಇಲ್ಲೇ ಉಳಿತು ಹೈರಾಣಕ್ಕೆ. ಹೆಂಗೆ ಮಾಡ್ತೀರಿ, ನಮ್ಮ ಪುರಾಣ ಇಲ್ಲೇ ಉಳಿತು ಕರಿಗಡಬಕ್ಕೆ. ಆಯ್ತು, ಊರು ಸುದ್ದಿ ಮಾತಾಡ್ಕೋ. ಆಕಳಗಳ ಕೊಳ್ಳಾಗ ಕರುವಿನ ಕೊಳ್ಳಾಗಂದ ಕಟ್ಟದಾಗ ಮಾತ್ರ ಮೇವು ಕುಡಿಯೋ ತಿಂತಾವ, ಕರುಗಳಿಂದ ಆಕಳ ಹಾಲು ಕುಡಿತಾವ. ಕಲ್ಯಾಣದೊಳಗ ಯಾರೋ ಬಂದಿಂದ ಬಸವಣ್ಣನವರ 100 ಆಕಳುಗಳನ್ನು ಕಳತನ ಮಾಡ್ಕೊಂಡು ಹೋಗ್ಬಿಟ್ರು. ಬಸವಣ್ಣವ್ರ ಆಕಳ ಯಾವಾಗಿಂದ ಬಸವಣ್ಣನವ್ರ ಆಕಳ ಕಳತನ ಮಾಡ್ಕೊಂಡು ಹೋಗಿಬಿಟ್ಟ. ಒಬ್ಬ ಬರೀ ಕರುಗಳನ್ನು ಇಲ್ಲೇ ಬಿಟ್ಟ. ಯಾವಾಗಿಂದ ಆಕಳುಗಳನ್ನು ಕಳತನ ಮಾಡ್ಕೊಂಡು ಹೋದ, ದಿವಸ ಆಯ್ತು, 2 ದಿವಸ ಆಯ್ತು, 4 ದಿವಸ ಆಯ್ತು ಏನ್ರಿ. 100 ಆಕಳುಗಳು ಅವು ಯಾವ ಕೂಡ ಮೇವು ತಿನ್ನಲಿಲ್ಲ, ನೀರು ಕುಡಿಲಿಲ್ಲ. ಯಾಕ ನಿತ್ಯನ ಕೂಡ ಬಸವಣ್ಣವ್ರು ಕೊರಳಾಗಿಲ್ಲ ಲಿಂಗ ಪೂಜೆ ಆದ ಬಳಿಕ ನಾವು ಮೇವು ತಿಂತಿದ್ವು, ನೀರು ಕುಡಿತಿದ್ವಲ್ಲ. ಆದ್ರೆ ಕಳತನ ಮಾಡ್ಕೊಂಡು ಹೋಗಿರ್ತಕ್ಕಂಥ ಒಬ್ಬ ಕಳ್ಳ 100 ಆಕಳುಗಳನ್ನು ಯಾವಾಗ ಅವು ಮೇವು ತಿನ್ನಲಿಲ್ಲ, ನೀರು ಕುಡಿಲಿಲ್ಲ. ಕೊನೆಗೆಂದು ವಿಚಾರ ಮಾಡ್ದ, ಇವು ಬಸವಣ್ಣವ್ರ ಮನೆ ಆಕಳದವೆ, ಇನ್ನು ಪಾಪ ಹತ್ತದ ನನಗ. ಬಸವಣ್ಣನವರಿಂದ ಡಂಗ್ರ ಹೊಡೆದ್ರತ್ತೆ. ಅಪ್ಪ ಇಲ್ಲಿ ಕರುಗಳಿಂದ ಉಪವಾಸ ಅದಾವ, ನೀ ಕಳತನ ಮಾಡ್ಕೊಂಡು ಹೋದ್ರೆ ಹೋಗಲಿಕ್ಕೆ ಆಕಳ, ನೀ ಈ ಕರುಗಳ ನಿಟ್ಟೆಂದ ಒಯ್ಯಪ್ಪ, ಮೊದಲ ಕರು ಅಂದ ಹಾಲು ಕುಡಿಬೇಕಲ್ಲ ತಗೊಂಡು ಡಂಗ್ರ ಹೊಡ್ಸದ್ರ. ಇವು ಯಾವ ಆಕಳುಗಳನ್ನ ಮೇವು ತಿನ್ನಲಿಲ್ಲ, ನೀರು ಕುಡಿಲಿಲ್ಲ. ಕೊನೆಗೆ ನಾವು ತಪ್ಪಾಗ್ಯದ ಬಸವಣ್ಣ, ನನ್ನ ಆಕಳುಗಳನ್ನ ನಿನಗೆ ತಂದು ಕೊಡ್ತೀನಿ ಎತ್ತಿಕೊಂಡು ತಪ್ಪಾಗ್ಯದ ತಗೊಂಡು ಕಾಲು ಹಿಡ್ಕೊಂಡು ಆಕಳುಗಳನ್ನ ತಂದು ಬಿಟ್ಟ. ಯಾವಾಗಿಂದ ಬಸವಣ್ಣ ಮತ್ತ ವಿಭೂತಿ ಹಚ್ಚಿ ಅವು ಕೊರಳಾಗಿರ್ತಕ್ಕಂಥ ಲಿಂಗವನ್ನು ಯಾವಾಗಿಂದ ಪೂಜೆ ಮಾಡ್ದ, ಅವಾಗ ಮೇವು ತಿಲ್ಲಕತ್ತು, ಇಲ್ಲ ಕರುಗಳಿಂದ ಹಾಲು ಕುಡ್ಲಿಕ್ಕತ್ತು. ನೋಡ್ರಿ, ಮೂಕ ಪ್ರಾಣಿ ಎತ್ತಿಕೊಂಡು ನಾವು ಅಂತೀವಿ. ಯಾವಾಗಿಂದ ದಾನಮ್ಮ ಇದು ಎಲ್ಲವನ್ನು ಕೂಡ ತಿರುಗಾಡಿಂದ ನೋಡಕತ್ತಾಳೆ, ಅನುಭವ ಮಂಟಪದೊಳಗಿಂದ ಕೂಡ್ಲಿಕ್ಕತ್ತಾಳೆ. ಅಲ್ಲಿ ಇರ್ತಕ್ಕಂಥ ಚರ್ಚೆಗಳನ್ನ ಎಲ್ಲವನ್ನು ಕೂಡ ಚರ್ಚೆ ಮಾಡಕತ್ತಾರೆ. ಬಸವಣ್ಣ ಅವತ್ತಿನ ದಿನಮಾನದೊಳಗಿಂದ ಏನು ಹೇಳಕತ್ತಿದ್ದ ಅಂತಕೊಂಡು ಕೇಳಿದ್ರೆ, ಬಸವಣ್ಣನವರು ದಾನಮ್ಮ ಬಂದ ದಿವಸನೇ ಒಂದು ವಚನ ಅನ್ನತಕ್ಕಂಥ ಬರಲಿಕ್ಕತ್ತಿದ್ರು. ವಚನ ಬರ್ಕೊಂಡು ತಂದು ಅನುಭವ ಮಂಟಪದೊಳಗಿಂದ ಚರ್ಚೆ ಮಾಡಕತ್ತಿದ್ರು. ಯಾವುದಾದ ವಚನ ನೋಡ್ರಿ, ಅವ್ರು ಎಷ್ಟು ಚೆನ್ನಾಗಿ ಹೇಳ್ತಾರೆ. ಒಂದು ವಚನ ಅನ್ನತಕ್ಕಂಥ ಬರೀತಾರೆ. ಯಾವುದನ್ನ? ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿನಿ ಕೂಡ ನಿನ್ನವಳಲ್ಲ. ಇವು 3 ಜಗಕ್ಕಿಕ್ಕಿರ್ತಕ್ಕಂಥ ಇದು ಇದ್ದಂಗೆ ಅದಾವೆ. ಏನ್ರಿ, ನಿನ್ನದೇ ಆಗಿರ್ತಕ್ಕಂಥ ಜ್ಞಾನ ಅಂತಕ್ಕಂಥ ರತ್ನ, ಅಂತಪ್ಪ ರತ್ನವನ್ನು ಅಲಂಕರಿಸಿದ್ದೆ ಆದೊಡೆ ನಿನಗಿಂತಲೂ ದೇವರಿಲ್ಲ, ಕೂಡಲ ಸಂಗಮ ದೇವ. ನೋಡಿ ಅವ್ರು ಏನಂತಾರ, ಭೂಮಿ ಹೇಮ ಕಾಮಿನಿ ಅನ್ನತಕ್ಕಂಥ ಎದಕ್ಕೆ ಹೋಲಿಸ್ತಾನ ಬಸವಣ್ಣ ತಗೊಂಡ ಕೇಳಿದ್ರೆ, ಆ ವಚನದಿಂದ ತಾತ್ಪರ್ಯ, ಆ ವಚನದಿಂದ ಚರ್ಚೆ ನಡೆದಿತ್ತು. ಯಾವಾಗಿಂದ ದಾನಮ್ಮ ಕುತ್ಕೊಂಡೆ ಕೇಳ್ತಿದ್ಲು. ಯಾವಾಗಿಂದ ದಾನಮ್ಮ ಒಂದು ಕಡೆಗಿಂದ ಕುತ್ಕೊಂಡ ಕೇಳಕತ್ತಾಳ. ಅವಳಿಗೂ ಒಂದು ಜಾಗ ಕೊಟ್ಟರು.
ಯಾರ ಪಕ್ಕದೊಳಗ ಅಕ್ಕಮಾದೇವಿ, ಅಕ್ಕನಾಗಮ್ಮ, ಏನ್ರಿ ನೀಲಾಂಬಿಕೆ, ಗಂಗಾಂಬಿಕೆ, ಕಲ್ಯಾಣಮ್ಮ, ಮಹಾದೇವಮ್ಮ, ಹಿಂಗೇನು ಎಲ್ಲ ಶರಣೆಯರು ಏನಿದ್ರಲ್ಲ ಅವ್ರ ಮಧ್ಯದೊಳಗ ದಾನಮ್ಮಗೆ ಒಂದು ಜಾಗ ಕೊಟ್ಟರು. ಹಂಗ ಸರಳವಾಗಿ ಏನ್ರಿ ಅನುಭವ ಮಂಟಪದೊಳಗಿಂದ ಪ್ರವೇಶ ಇಲ್ಲ. ಆದ್ರ ಇಡೀ ಶರಣರ ಇತಿಹಾಸದೊಳಗ ಅತಿ ಸರಳವಾಗಿ ಅನುಭವ ಮಂಟಪಕ್ಕಿಂತ ಪ್ರವೇಶ ಮಾಡಿಸಿದ್ದೆ. ಅದು ನಮ್ಮ ಗುಡ್ಡಾಪುರ ದಾನಮ್ಮನ ಬಿಟ್ರ ಮತ್ತೆ ಯಾರಿಗೂ ಕೂಡ ಇಲ್ಲ ಹತ್ತಿಕೊಂಡ ಇತಿಹಾಸ ಬರ್ತದೆ. ಯಾವಾಗ ಅನುಭವ ಮಂಟಪದೊಳಗಿಂದ ಕುತ್ಕೊಂಡಾಳೆ ಬಸವಣ್ಣನವರಿಂದ ಒಂದು ವಚನ ಅಂತಗಂದ ಬರೀತಾರೆ. ಅದು ಬರೆದಿದ್ದನ್ನು ಪ್ರಭುದೇವರಿಗೆಂದು ತೋರಿಸ್ತಾರೆ. ಹೇ ಪ್ರಭುದೇವ, ಇವತ್ತು ನಾನು ಒಂದು ವಚನ ಅಂತಕ್ಕಂಥದನ್ನು ಬರೆದಿನಿ. ಯಾವುದು ವಚನ? ಅವ್ರು ಹೇಳಕತ್ತಾರೆ, ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿನಿ ಕೂಡ ನಿನ್ನವಳಲ್ಲ. ಇವು ಮೂರು ಜಗಕ್ಕಿಕ್ಕಿರ್ತಕ್ಕಂಥ ಇದು ಇದ್ದಂಗದವೇ. ನಿನ್ನದೇ ಆಗಿರ್ತಕ್ಕಂಥ ಜ್ಞಾನ ಅಂತಕ್ಕಂಥ ರತ್ನ, ಅಂತಪ್ಪ ರತ್ನವನ್ನ ನೀನು ಅಲಂಕರಿಸಿದೆ ಆಡೋದಾದೊಡೆ ನಿನಗಿಂತ ದೇವರು ಬೇರೆ ಇಲ್ಲ ಕೂಡಲ ಸಂಗಮ ದೇವ. ನೋಡಿ ಎಷ್ಟು ಚಂದ ಬರ್ದಾರ ಬಸವಣ್ಣವ್ರು. ಅವ್ರು ಏನಂತಾರ ಅವರು? ಭೂಮಿ, ಹೇಮ, ಕಾಮಿನಿ ಇವು ಮೂರು ಎದಕ್ಕೆ ಹೋಲಿಸ್ತಾರ ತಗೊಂಡು ಕೇಳಿದ್ರ ಇದಿ ಅಂದ್ರೆ ಗೊತ್ತಾಕೈತೆ ನಿಮ್ಗೆ. ಇದಿ ಅಂತಾರಲ್ರಿ. ಯಾವ್ದಕ್ಕಂತೀರಿ ನೀವು ಇದಿ ಅಂತಂದು? ಯಾವ್ದು ಕಾಣ್ತದ ಅದಕ್ಕೆ ಇದಿ ಅಂತೀರಿ. ಈಗ ಚಂದ ಪ್ರವಚನ ಕೇಳ್ತಿರ್ತೀರಿ ಶಾಂತ ಕುತ್ಕೊಂಡು. ಮಗ್ಗಲ್ದಾಗ ಕುಂತಿದ್ದೊಂದು ಮಾತಾಡ್ತಿತ್ತಂದ್ರೆ ನಾವು ಎಷ್ಟು ಚಂದ ಕೇಳ್ಬೇಕನ್ನಾಗತ್ತೆ. ಇದೇನು ಹೆಚ್ಚವ ಮಗ್ಗಲ ಇದಿ ಗಂಟೆ ಬಿದ್ದಂಗೆ ಮಾತಾಡ್ತಿರ್ತಾವಲ್ಲ. ಅಂದ್ರೆ ಒಟ್ಟು ಕಾಡೋದಕ್ಕೆ ನಾ ಹೇಳೋದು, ಮಾತಾಡೋದಕ್ಕತ್ತಲ್ಲ. ಯಾವುದು ನಮ್ಮ ಬದುಕಿಗೆ ಕಷ್ಟಗಳನ್ನು ಕೊಡ್ತದೋ, ಯಾವುದು ನಮ್ಮ ಜೀವನಕ್ಕೆ ದುಃಖವನ್ನು ಕೊಡ್ತದಲ್ಲ, ಅದಕ್ಕೆ ಬಸವಣ್ಣವರಿಂದ ಇದಿ ಎತ್ತಿಕೊಂಡು ಕರ್ಕೊಂಡ್ಬರ್ತಾರೆ. ನಮ್ಮ ಬದುಕಿಗೆ ಯಾವ್ದು ಕಷ್ಟ ಕೊಡ್ತದ್ರಿ? ನಮ್ಮ ಜೀವನಕ್ಕೆ ಯಾವ್ದು ದುಃಖವನ್ನು ಕೊಡ್ತದೆ? ಬಸವಣ್ಣನ ಶರಣರ ದೃಷ್ಟಿ ಒಳಗ ಏನ್ರಿ, ಶರಣರ ದೃಷ್ಟಿ ಒಳಗೆ ಅದು ಅದೇ. ಹಿಂದೆ ಇಲ್ಲಿ ಕೋಡಿಕೊಪ್ಪದ ಹುಚ್ಚೂರಪ್ಪ ಜಾತಿ ಕುಣಿದಿದ್ದ. ಸುಮ್ಮನೆ ಕಲ್ಪನೆ ಇರಲಿ. ಇಲ್ಲಿ ಗದಗ ಜಿಲ್ಲಾದೊಳಗೆ ಒಂದು ಕೋಡಿಕೊಪ್ಪ ಹತ್ತಿಕೊಂಡದ್ದು ಭಾಳ ದೊಡ್ಡ ಸಂಸ್ಥಾನ ಮಠ ಅದು. ಆ ಮಠಕ್ಕೆ ಒಬ್ಬೊಬ್ಬರು ವಯಸ್ಸಾಗಿರ್ತಕ್ಕಂಥ ಏನ್ರಿ 95 ವಯಸ್ಸಾಗಿರ್ತಕ್ಕಂಥ ಏನ್ರಿ ಹುಚ್ಚೂರಪ್ಪ ಜಾತಿಕೊಂಡ ಸ್ವಾಮಿಗಳಿದ್ರು. ಅವ್ರು ಯಾಕೆ ಹುಚ್ಚೂರಪ್ಪ ಅಂತಿದ್ರು ಅಂತಂದ್ರೆ ಅವ್ರ ಹೆಸರು ಅಲ್ಲದು. ಅವರು ಇರೋದೇ ಹುಚ್ಚಿದ್ದಂಗೆ ಇರ್ತಿದ್ರು. ತೈತ್ರೆ ಅವ್ರು ಹುಚ್ಚಿದ್ದಂಗೆ ಇರ್ತಿದ್ರು. ಯಾವಾಗಿಂದ ಹುಚ್ಚಿದ್ದಂಗೆ ಇರ್ತಿದ್ರು? ಯಾರು? ಹುಚ್ಚೂರಪ್ಪಜ್ಜರು. ಅಂತ ದೊಡ್ಡ ಮಠ, ದೊಡ್ಡ ಸಿಂಹಾಸನ, ಏನೆಲ್ಲ ಇದ್ರು ಒಂದು ದಿವಸನೂ ಸಿಂಹಾಸನ ಮೇಲೆ ಕುಂದಿರಲಿಲ್ಲ. ಒಂದು ದಿವಸನೂ ಕೂಡ ಮಂಚ ಗಾದಿ ಮ್ಯಾಗಿಂದ ಕುಂದಿರಲಿಲ್ಲ. ಎಲ್ಲೋ ಒಂದು ಊರು ಹೊರಗಿಂದ ಗಿಡ ಬೇಡ, ಮಠದ ಹೊಲ ಇತ್ತಲ್ಲ, ಹೊಲದಾಗಿಂದ ಗಿಡ, ಆ ಗಿಡದ ಕೆಳಗೆ ಮಕ್ಕಳವರು, ಗಿಡದ ಕೆಳಗೆ ಹೇಳೋರು ಏನ್ರಿ. ಅವ್ರು ಚಲೋ ಕಿಮ್ಮತ್ತಿನ ಬಟ್ಟಿನೂ ಉಡ್ಬೇಕನ್ನುವಂಥದ್ದಿಲ್ಲ. ಈ ಚೀಲು ತಟ್ಟಿರ್ತಾವಲ್ಲ ಏನ್ರಿ, ಚೀಲು ತಟ್ಟಂದ ಸುತ್ತಕೊಂಡಿರೋ. ಯಾವಾಗಿಂದ ದಾಡಿ ಜಟ ಇವೆಲ್ಲ ಬಿಟ್ಟು ಅವರು ನೋಡೋರು ಕಣ್ಣಿಗೆ ಹುಚ್ಚು ಕಣ್ಣಂಗೆ ಕಾಣ್ತಿದ್ರು. ಅದಕ್ಕೆ ಅವ್ರಿಗಿಂದ ಹುಚ್ಚೂರಪ್ಪ ಜಾತಿ ಗುಣ ಕರಿತಿದ್ರು. ಏನ್ರಿ, ಹುಚ್ಚೂರಪ್ಪ ಜಾತಿ ಗುಣ ಕರಿತಿದ್ರು. ಯಾವಾಗಿಂದ ಹುಚ್ಚೂರಪ್ಪ ಜಾತಿ ಗುಣ ಕರಿತಿದ್ರು, ಆ ಹುಚ್ಚೂರಪ್ಪಜ್ಜನಿಗೆ 96 ವರ್ಷದ ವಯಸ್ಸಾಗಿತ್ತು. ಯಾವಾಗಿಂದ 96 ವರ್ಷದ ವಯಸ್ಸಾಗಿದೆ. ಊರಾಗಿನ ಹಿರಿಯರಿಂದ ವಿಚಾರ ಮಾಡಿದ್ರು, ಏನ್ರಿ ಹುಚ್ಚೂರಪ್ಪಜ್ಜ ಮಾತಾಡಿದ್ದೆ ಕೇಳಿಲ್ಲ. ನೋಡ್ರಿ, ಅವ್ರ ಹಿರಿಯರು ಏನಂತಾರ, ಹುಚ್ಚೂರಪ್ಪ ಮೂಕದನೋ, ಅವನಿಗೆ ಕಿವಿ ಕೇಳ್ತವ ಇಲ್ಲೋ, ಏನ್ರಿ ಅವನಿಗೆ ಮಾತು ಬರ್ತವ ಇಲ್ಲೋ, ಬರೇ ನಾವು ಹುಟ್ಟಿನಾಗಿನಿಂದ ಅವ್ ಬರೇ ಹುಚ್ಚೂರಪ್ಪಜ್ಜ ಅನ್ನೋದು ಅಟ್ಟಕ್ಕೆ ಕೇಳಿವಿ. ಆದ್ರೆ ಅವ್ನು ಮಾತಾಡಿದ್ದೆ ಅಂತ ಕೇಳಿಲ್ಲ. ಏನ್ರಿ ಒಂದು ದಿವಸನ ಯಾರ ಜೊತೆಯೊಳಗೂ ಮಾತಾಡಿಲ್ಲ. ಉಣ್ತಿನ ತಗೊಂಡಿಲ್ಲ, ನೀರು ಕುಡಿತೀನಿ ತಂದಿಲ್ಲ, ನಾ ಸ್ನಾನ ಮಾಡ್ತೀನಿ ತಗೊಂಡಿಲ್ಲ. ದೇಹದ ಮೇಲಿನ ಅರಿವೇ ಹೋಗಿಬಿಟ್ಟಿತ್ತು. ಯಾರಿಗೆ? ಕೋಡಿಕೊಪ್ಪದ ಹುಚ್ಚೂರಪ್ಪಜ್ಜ. ಒಂದು ದಿವಸ ಊರಾಗಿನ ಒಂದು 8-10 ಜನ ಕೂಡಿವಾದ್ರು. ಹೋಗಿ ಮಾತಾಡ್ಸೋಣ, ಏನು ಮೂಕದನೋ ಏನದನೋ ಕೊನೆಗೆಂದ, ಯಾಕಂದ್ರೆ ಈಗ ವಯಸ್ಸಾಗಿಬಿಟ್ಟದ, ಹಣ್ಣಾಗ್ಯಾರೆ. ಅದಕ್ಕೆಂದ ಹೋಗೋದ್ರೊಳಗೆಂದ ಅವ್ರ ಇತಿಹಾಸ ತಿಳ್ಕೊಳ್ಳೋಣ ಅಂತಂದು ಊರಾಗಿನಿಂದ ಒಂದು 8-10 ಜನ ಹಿರಿಯರು ಹೋಗಿದ್ರು. ಮಠ ಎಲ್ಲ ಹುಡುಕ್ಯಾಡಿದ್ರು, ಮಠದಾಗ ಇದ್ದಿದ್ದಿಲ್ಲ. ನಾ ಹೇಳಿನಲ್ಲಿ ಮಠದ ಎದುರಿಗೆ ಹೊಲ, ಆ ಹೊಲದಾಗಿಂದ ಒಂದು ಗಿಡಕ್ಕೆ ಸುತ್ತ ಕಟ್ಟಿ ಕಟ್ಟ್ಯಾರ. ಆ ಕಟ್ಟಿ ಮೇಗೆ ಮಕ್ಕಳವರು ಅಲ್ಲೇ ಇರೋರು. ಹೋಗಿ ಇವರೆಲ್ಲ ಏನು ಮಾಡಿದ್ರು, ಹೋಗಿ ನಮಸ್ಕಾರ ಮಾಡಿದ್ರು. ಎಲ್ಲರೂ ಕೂಡ ಹಿಂಗೆ ಮುಟ್ಟಿ ನಮಸ್ಕಾರ ಮಾಡೋದ್ರ ಒಳಗೆ ಆ ಹುಚ್ಚೂರಪ್ಪಜ್ಜಗಿಂದ ಎಚ್ಚರಾಯ್ತು. ಎದ್ದು ಕೂತು ಅವರೆಲ್ಲ ಎದುರಿಗೆ ಕುಂತಿದ್ರು. ಅವ್ರು ನೋಡಿ ನಕ್ಕ. ಯಾವಾಗಿಂದ ಅವ್ರನ್ನೆಲ್ಲ ನೋಡಿ ನಕ್ಕ ಬಳಕೆಂದ ಜನ ತಿಳ್ಕೊತು, ಆ ಹುಚ್ಚೂರಪ್ಪಜ್ಜ ಹುಚ್ಚಲ್ಲ. ಯಾಕೆ ನಮ್ಮನ್ನು ನೋಡಿ ನಕ್ಕನಲ್ಲ. ಯಾಕೆ ನಕ್ಕ ತಗೊಂಡು ಇವ್ರು ಎದಕ್ಕೆ ಬಂದಾರತ್ತ ಅನ್ನೋದು ಅವನಿಗೆ ಗೊತ್ತಾಗಿತ್ತು. ಕಲ್ಪನೆ ಇರಲಿ ಮಗ, ಜ್ಞಾನಿಗಳಿಗೆ ತಪಸ್ವಿಗಳಿಗೆ ತ್ರಿಕಾಲ ಜ್ಞಾನ ಪ್ರಾಪ್ತಿ ಆಗ್ತದೆ.
ಏನ್ರಿ ಹಿಂದೆ ಆಗಿದ್ದನ್ನ ಮುಂದೆ ಆಗೋದನ್ನ ಈಗ ನಡೆದಿರ್ತಕ್ಕಂಥದನ್ನ ಹೆಂಗೆ ಮಹಾತ್ಮರಿಗೆ ತಪಸ್ವಿಗಳಿಗೆ ಹಿಂದೆ ಆಗೋದು ಮುಂದೆ ಆಗೋದು ಹೆಂಗೆ ತಿಳಿತದಲ್ಲ ಹಂಗೆ ಒಬ್ಬ ಪತಿವ್ರತ ಹೆಣ್ಣು ಮಗಳಿಗೂ ಕೂಡ ತಿಳಿತದ. ಒಂದು ಪತಿವ್ರತ ಹೆಣ್ಣಿಗೂ ಕೂಡ ತಿಳಿತದೆ, ಬರೇ ಮಹಾತ್ಮರಿಗೆ ತಿಳಿತದ ತಿಳ್ಕೊಂಡಲ್ಲ. ಯಾವನೋ ಒಬ್ಬ ಋಷಿ ಒಂದು ಗಿಡದ ಕೆಳಗಿಂದ ತಪಸ್ಸು ಮಾಡ್ಕೋತ ಕುಂತಿದ್ದ. ಏನ್ರಿ ಧ್ಯಾನಕ್ಕೆ ಕುಂತಾನ ಒಂದು ಗಿಡದ ಕೆಳಗೆ. ಇವ ಏನು ಕುಂತಾನಲ್ಲ, ಇವನ ತಲೆ ಮೇಲೆ ಒಂದು ಆ ಗಿಡದಿಂದ ಟೊಂಗೆ ಹೋಗಿತ್ತು. ಯಾವಾಗ ಒಂದು ಗಿಡದ ಟೊಂಗೆ ಹೋಗಿತ್ತು. ಆ ಟೊಂಗೆದ ಮೇಲೆ ಒಂದು ಕಾಗಿ ಕೂತದೆ. ಅದಕ್ಕೇನು ಗೊತ್ತ್ರಿ? ಅದಕ್ಕೇನು ಗೊತ್ತ? ಕೆಳಗೆ ಇವ ಋಷಿ ಕೂತಾನ, ತಪಸ್ವಿ ಕೂತಾನ ಅನ್ನೋದು ಅದಕ್ಕೇನು ಗೊತ್ತ? ಪಾಪ ಕಾಗಿಗೆ ಅದು ಏನು ಮಾಡ್ತು ಅಂತಕೊಂಡು ಕೇಳಿದ್ರ ಆ ಟೊಂಗೆದ ಮೇಲೆ ಕುಂತೆ ಅಂದ ಹೇಸಿಗೆ ಮಾಡ್ತು. ಯಾವಾಗಿಂದ ಟೊಂಗೆದ ಮೇಲೆ ಕುಂತಂದ ಹೇಸಿಗೆ ಮಾಡ್ತೋ ಅದು ನೇರವಾಗಿಂದ ಬಂದು ಆ ಋಷಿ ಡುಬ್ಬದ ಮೇಲೆ ಬಿತ್ತು. ಯಾವಾಗಿಂದ ಋಷಿ ಡುಬ್ಬದ ಮೇಲೆ ಅಂದ ಬಿದ್ದಾಗ ಸಿಟ್ಟು ಬತ್ತು. ಹಿಂಗೆ ನೋಡಿ ಸಿಟ್ಟಿಗೆ ಅದು ಕೆಟ್ಟ ಗಂಡ್ಲೆ ನೋಡಿಬಿಟ್ಟ. ನೋಡೋದ್ರೊಳಗೆ ಅವ ಬರೇ ನೋಡಿರ್ತಕ್ಕಂಥ ನೋಟಕ್ಕನೇ ಆ ಕಾಗಿ ಕುಂತಿರ್ತಾನೆ ಟೊಂಗೆನೂ ಸುಡ್ತು, ಆ ಟೊಂಗೆದ ಮೇಲೆ ಕೂತಿದ್ದ ಕಾಯಿಗೂ ಸುಟ್ಟು ಹೋಯ್ತು. ನೋಡ್ರಿ ಅಟ್ಟು ತಪಸ್ವಿ ಅವ. ಯಾವಾಗಿಂದ ಸಿಟ್ಟಿಗೆ ಅದು ಕೆಟ್ಟ ಗಂಡ್ಲೆ ನೋಡಿಬಿಟ್ಟ ಅವ ಕುತ್ಕೊಂಡಿರ್ತಕ್ಕಂಥ ಅದು ಟೊಂಗೆನೂ ಕುಣಿದು ಸುಟ್ಟೋಯ್ತು, ಆ ಕಾಗಿನೂ ಕುಣಿದು ಸುಟ್ಟೋಯ್ತು. ಅದೇ ಸಿಟ್ಟಿನಾಗೆ ಅಂದ ಊರಾಗ ಬಂದ ಭಿಕ್ಷಾಕ್ ಒಬ್ಬರು ಮನೆ ಮುಂದೆ ನಿಂತ್ಕೊಂಡ. ಭಿಕ್ಷಾ ಅಂದಹಿ ಅಂದ, ಯಾರೂ ಹೊರಗೆ ಬರಲಿಲ್ಲ. ಮತ್ತೊಂದು ಸರಿ ಅಂದ ಭಿಕ್ಷಾ ಅಂದಹಿ ಅಂದ, ಮತ್ತೂ ಯಾರೂ ಬರಲಿಲ್ಲ. ಯಾವಾಗಿಂದ ಮತ್ತೊಂದು ಸರಿ ಅಂದ ಸಿಟ್ಟಿಗೆ ಅಂದ ಭಿಕ್ಷಾ ಅಂದಹಿ ಅಂದ. ಅವಾಗಿಂದ ಎಷ್ಟೊತ್ತಿನ ಮೇಲಂದ ಹೆಣ್ಮಗಳಂದ ಮನೆಗಿಂದ ಅಡಿಗೆ ತೊಗೊಂಡು ಬಂದು ನೀಡಾಕಂದ ಬಂದ್ಲು. ಅಂದ ನಾ 3 ಸರಿ ಕರೆದಿನಲ್ಲ ಹತ್ತಿಕೊಂಡು ಸಿಟ್ಟಿಗೆ ಅದು ಕೆಟ್ಟ ಗಂಡ್ಲೆ ನೋಡಿಬಿಟ್ಟಾಕೆನ. ಆ ಹೆಣ್ಮಗಳಿಗೆ ಸಿಟ್ಟಿಗೆ ಅದು ಕೆಟ್ಟ ಗಂಡ್ಲೆ ನೋಡೋದು ಕೂಡ ಅಕ್ಕಿ ಅಂದ್ಲು, ನೀ ಸಿಟ್ಟಿಗೆ ಅದು ಕೆಟ್ಟ ಗಂಡ್ಲೆ ನೋಡಿ ಸುಟ್ಟು ಹೋಗಕ್ಕೆ ನನಗೆ ಗಿಡದಾಗ ಕೂತಿ ಕಾಗಿ ಮಾಡಿದ್ದೇನಲ್ಲತ್ತು. ಏನ್ರಿ ಸಿಟ್ಟಿಗೆದ್ದು ಕೆಟ್ಟ ಗಂಡ್ಲೆ ನೋಡಿ ಸುಟ್ಟು ಹೋಗಕ್ಕೆ ನನಗೇನು ಗಿಡದಾಗ ಕೂತಿದ್ದು ಕಾಗಿ ಮಾಡಿದ್ದೇನಂದತ್ತು. ಆವಾಗ ಅವಂದ ನಾ ಕಾಗಿ ಸುಟ್ಟಿದ್ದು ನಿನಗೆ ಹೆಂಗೆ ಗೊತ್ತಾ ಅನ್ನತ್ತು. ಇನ್ನು ಇಡೀ ಚರಿತ್ರೆ ಗೊತ್ತು, ನೀಡ್ಸ್ಕೊಂಡು ನಡಿ ಅನ್ಲತ್ತು. ಏನ್ರಿ ಅವಳಿಗೆ ಎಷ್ಟು ಜ್ಞಾನ ಇರ್ಬೇಕ್ರಿ? ಹಿಂದೆ ಆಗಿದ್ದು ಮುಂದೆ ಆಗೋದನ್ನು ಎಲ್ಲನೂ ಕೂಡ ತಿಳಿತದೆ ಒಬ್ಬ ಮಹಾತ್ಮರಿಗೆ. ಕೋಡಿಕೊಪ್ಪದ ಹುಚ್ಚೂರಪ್ಪಜ್ಜಗೆ ಅವ್ರು ಎದಕ್ಕೆ ಬಂದಾರತ್ತ ಅಂತ ತಿಳಿದಿತ್ತು. ಯಾವಾಗ ಎದ್ದು ಕೂತಿ ಅಂದ ನಕ್ಕ ಬಳಕೆ ಅಂದ ಇವರಿಗೂ ಕೂಡ ಸಮಾಧಾನ ಆಯ್ತು, ಖುಷಿ ಆಯಿತು. ಅಂತೂ ಅಜ್ಜ ನಮ್ಮನ್ನು ನೋಡಿ ನಕ್ಕನೆಲ್ಲ ತಿಳ್ಕೊಂಡು ಹಿಂಗೆ ಶರಣ ಬಸಪ್ಪನವರು ಒಂದು ಸ್ವಲ್ಪ ಸೌಂಡ್ ಇಡ್ತು ಕಮ್ಮ ಆಗ್ತದೆ ಬರ್ಬರ್ತ, ಯಾಕಂದ್ರೆ ಡಿಮ್ ಅಲಾಗತ್ತು. ಹಿಂಗೆ ಶರಣ ಬಸಪ್ಪ ಯಾರ ಸಲುವಾಗಿ ಅಂದತ್ತ ಹೆಂಡತಿಯ ಗರ್ಭ ತಡದ ತಿಳ್ಕೊಂಡದ ಕೇಳಿದ್ರೆ ಜಂಗಮನಿಗಾಗಿ. ನೀವೆಲ್ಲ ಭಾಳ ಜನ ತಪ್ಪು ತಿಳ್ಕೊಂಡ್ರಿ. ಶರಣ ಬಸಪ್ಪನವ್ರು ವಯಸ್ಸಾಗಿ 70-80 ವರ್ಷ ಆಗಿ ಅಂದ ಲಿಂಗದಾಗ ಆಗಿಲ್ಲ. ಕಲ್ಪನೆ ಇರಲಿ ನಿಮ್ಗೆ. ಶರಣ ಬಸಪ್ಪನವರು 70-80 ವರ್ಷ ಆಗಿ ಅಂದ ಲಿಂಗದಾಗ ಆಗಿಲ್ಲ. ಶರಣ ಬಸಪ್ಪನವರು ಚಿಕ್ಕ ವಯಸ್ಸಿನೊಳಗಿನಿಂದ ಲಿಂಗದಾಗ ಆದರು. ಯಾಕೆ ಲಿಂಗದಾಗ ಆದರು ಒತ್ತುಕೊಂಡದ ಕೇಳಿದ್ರೆ ಅದು ಆದ್ರೂ ಕೂಡ ಜಂಗಮರ ಸಲುವಾಗಿನೇ ಲಿಂಗದಾಗ ಆದರು. ಕಲ್ಪನೆ ಇರಲಿ ನಿಮ್ಗೆ. ಜಂಗಮರಿಗಾಗಿನೇ ತನ್ನ ಪ್ರಾಣವನ್ನು ಕೊಟ್ಟಿರ್ತಕ್ಕಂಥವ್ರು ಶರಣ ಬಸಪ್ಪನವರು. ಹೆಂಗ ಈ ಜಂಗಮಾಮೂರ್ತಿಯನ್ನು ಹಸ್ತು ಬಂದಿನಲ್ಲ ಹಂಗ ಒಂದು ದಿವಸ ಅಂದ ಏನಾಗ್ಯದ ತಗೊಂಡದ ಕೇಳಿದ್ರೆ ಒಬ್ಬ ಜಂಗಮಾಮೂರ್ತಿ ಅಂದ ಕಣ್ಣೀರು ಹಾಕೋತೆ ಅಂದ ಬಂದ. ಇವ್ರು ಹೆಂಗೆ ಅಂದ ಹಸಿವು ತಿಳ್ಕೊಂಡಂದು ಕಣ್ಣೀರು ಹಾಕೋತೆ ಅಂದ ದುಃಖ ಮಾಡ್ಕೋತೆ ಅಂದ ಜಂಗಮಾಮೂರ್ತಿ ಬಂದಲ್ಲ. ಇವನಂಗನೆ ಯಾವ ಇನ್ನೊಬ್ಬ ಜಂಗಮಾಮೂರ್ತಿ ಹಣ್ಣಾಗ್ಯಾನೆ, ಬೆನ್ನು ಬಾಗದೆ, ತಲೆಗೂದು ಎಲ್ಲ ಬೆಳಗಾಗವೆ, ಕೈ ಕಾಲುಗಳೆಲ್ಲ ನಡಗಲಿಕ್ಕತ್ತವೆ. ಕೈ ಒಳಗಿಂದ ಬೆತ್ತ ಹಿಡ್ಕೊಂಡು ವಯಸ್ಸಾಗಿರ್ತಕ್ಕಂಥ ಜಂಗಮಾಮೂರ್ತಿ ಶರಣ ಬಸಪ್ಪನ ಮನೆ ಮುಂದೆ ಬಂದು ನಿಂತುಕೊಂಡ. ಯಾವಾಗಿಂದ ಶರಣ ಬಸಪ್ಪನವ್ರು ಮನೆ ಮುಂದೆ ಬಂದು ನಿಂತುಕೊಂಡ, ಯಾವಾಗ ಶರಣ ಬಸಪ್ಪನವ್ರು ಕೈ ಹಿಡಿದ ಒಳಗಿಂದ ಕರ್ಕೊಂಡು ಬಂದರು. ಯಪ್ಪ ನೀವು ಮೊದಲು ಪ್ರಸಾದ ಮಾಡಿ. ಬಂದಿರ್ತಕ್ಕಂಥ ಜಂಗಮಾಮೂರ್ತಿ ಅಂತಾನೆ, ಶರಣ ನಾನು ನಿನ್ನ ಮನೆಗೆಂದ ಬಂದಿದ್ದು, ನಾನು ಉಣ್ಣಾಕೆಂದ ಬಂದಿಲ್ಲ, ನಿನ್ನ ಮನೆಗೆಂದ ನಾನು ಪ್ರಸಾದ ಮಾಡಕ್ಕೆ ಬಂದಿಲ್ಲ. ಒಂದು ಸವನಂದ ಒಂದು ಕಡೆ ಕಣ್ಣೀರು ಹಾಕ್ತಾನೆ, ಇನ್ನೊಂದು ಕಡೆಗೆ ಅಂದ್ರೆ ಶರಣ ಬಸಪ್ಪನವ್ರಿಗೆ ಅಂತ ಹೇಳಿಕತ್ತಾನೆ. ನಾನು ನಿನ್ನ ಮನೆತನಕ್ಕೆಂದ ಬಂದಿದ್ದು, ನಾನು ನಿನ್ನ ಮನೆಗೆಂದ ಪ್ರಸಾದ ಮಾಡಬೇಕು, ನಿನ್ನ ಮನೆಗೆಂದ ರೊಕ್ಕ ಇಸ್ಕೋಬೇಕು, ಬಂಗಾರ ಇಸ್ಕೋಬೇಕು ಬಂದವಲ್ಲ. ಹಾಗಾದ್ರೆ ನಾನು ಎದುರು ಸಲುವಾಗಿಂದ ಬಂದಿನಿ ಎತ್ತುಕೊಂಡು ಕೇಳಿದ್ರೆ, ಶರಣಪ್ಪ ನಿನ್ನ ಎಲ್ಲ ಕಡೆನೂ ಕೂಡ ಕೇಳಿಬಿಟ್ಟಿನಿ. ಯಾರು ರೋಗದಿಂದ ಬಳಲ್ತಾರೋ ರೋಗವನ್ನು ನಿವಾರಣೆ ಮಾಡ್ತಾನೆ ಶರಣ ಬಸಪ್ಪ. ಯಾರು ಬಡತನದಿಂದ ಬಳಲ್ತಾರೋ ಅಂಥವರಿಗೆ ಸಂಪತ್ತನ್ನು ಕೊಟ್ಟಿರ್ತಕ್ಕಂಥ ಶರಣ ಬಸಪ್ಪ. ಅಟ್ಟೆ ಅಲ್ಲ, ಮಕ್ಕಳಾಗದೆ ಇರ್ತಕ್ಕಂಥವ್ರಿಗೆ ಮಕ್ಕಳನ್ನು ಕೊಟ್ಟಿರ್ತಕ್ಕಂಥ ಶರಣ ಬಸಪ್ಪ. ಇದು ಎಲ್ಲವನ್ನು ಕೂಡ ಸುದ್ದಿ ಕೇಳೀನಿ. ಹಾಗಾದ್ರೆ ನಾನು ಎದಕ್ಕೆ ಬಂದೀನಿ ಎತ್ತುಕೊಂಡು ಕೇಳಿದ್ರೆ, ನಾನು ದಮ್ಮಿನ ರೋಗದಿಂದ ಬಳಲಿಕ್ಕತ್ತೀನಿ. ದಮ್ಮಿನ ರೋಗದಿಂದ ನಾನು ದಮ್ಮಿನ ರೋಗದಿಂದ ಬಳಲಿಕ್ಕತ್ತೀನಿ. ನಡಿಲಿಕ್ಕಾಗಬಲ್ದು, ಕುಂದ್ರಲಿಕ್ಕಿಂದ ಆಗಬಲ್ದು.
ನನಗೆ ಉಸಿರಾಡದಿಂದ ತೊಂದರೆ ಆಗಿಬಿಟ್ಟದ ಶರಣಬಸಪ್ಪ, ಅದಕ್ಕೆ ನೀ ಏನು ಮಾಡ್ಬೇಕಂತ ತಗೊಂಡು ಕೇಳಿದ್ರ ನನಗೆ ಬಂದಿರ್ತಕ್ಕಂಥ ದಮ್ಮಿನ ರೋಗ ಕಳಿ ಅಂದ್ರೆ ಶರಣಬಸಪ್ಪ ಕಳೆದು ಬಿಡ್ತಿದ್ದ. ನೋಡ್ರಿ ಮಾತು ಹೆಂಗದ. ಶರಣಬಸಪ್ಪ ಯಪ್ಪ ಶರಣಪ್ಪ ನನಗೆ ಬಂದಿರ್ತಕ್ಕಂಥ ದಮ್ಮಿನ ರೋಗ ನೀ ಕಳಿ ಎತ್ತಿಕೊಂಡ್ರ ಶರಣಬಸಪ್ಪ ಅಂತ ಕಳೆದು ಬಿಡ್ತಿದ್ದ. ಆದ್ರೆ ಬಂದಿರ್ತಕ್ಕಂಥ ಜಂಗಮಾಮೂರ್ತಿ ಕಳಿ ಎತ್ತುಕೊಂಡಲಿಲ್ಲ. ಶರಣ ಯಾರು ಏನು ಬೇಡ್ತಾರ ಬೇಡಿದವರಿಗೆಂದ ಬೇಡಿದ್ದನ್ನೇ ಕೊಟ್ಟಿದಿ. ಆದ್ರೆ ನನಗೇನು ದಮ್ಮಿನ ರೋಗ ಬಂದದಲ್ಲ, ನನಗೆ ಬಂದಿರ್ತಕ್ಕಂಥ ದಮ್ಮಿನ ರೋಗ ನೀ ತಗೋರೋ ಶರಣ ಹತ್ತಿಕೊಂಡಂದಾಗ ಯಾವಾಗಿಂದ ಜಂಗಮಾಮೂರ್ತಿ ತಗೋ ಅಂತನ ತಂದಾಗ ಯಪ್ಪ ಕೊಟ್ಟು ಬಿಡಿಯಪ್ಪ ಅಂತೇಳಿ ಉಡಿ ಒಡ್ಡದ ಶರಣ ಶರಣ ನನಗೆ ಬಂದಿರ್ತಕ್ಕಂಥ ದಮ್ಮಿನ ರೋಗ ನೀ ತಗೋ ಹತ್ತುಕೊಂಡಂದು ಇಟ್ಟು ಅಂದಿದ್ದಕ್ಕೆ ಕೊಟ್ಟು ಬಿಡಿಯಪ್ಪ ಹತ್ತುಕೊಂಡಂದು ಯಾವಾಗಿಂದ ಉಡಿ ಒಡ್ದ ಕ್ಷಣ ಮಾತ್ರದೊಳಗಂದ ಜಂಗಮಾಮೂರ್ತಿ ಆರಾಮಾದ. ಆ ಜಂಗಮನಿಗಿರ್ತಕ್ಕಂಥ ದಮ್ಮಿನ ರೋಗ ಶರಣ ಬಸಪ್ಪಗೆ ಬಂದ್ಬಿಡ್ತು. ನೋಡ್ರಿ ಆ ಜಂಗಮಾಮೂರ್ತಿ ಹೆಂಗೆ ನೆರಳುತ್ತಿದ್ನಲ್ಲ ಚಿಕ್ಕ ವಯಸ್ಸಿನೊಳಗನೆ ಏನ್ರಿ 90 ವರ್ಷದ ಏನು ದಮ್ಮಿನ ರೋಗ ಅದಲ್ಲ ಆ ರೋಗ ಅಂತಕ್ಕಂಥ ತಾನು ತಗೊಂಡು ನರಳಿ ಏನ್ರಿ ಕಷ್ಟಪಟ್ಟು ದಮ್ಮಿನ ರೋಗದಿಂದ ನರಳಿ ಶರಣ ಬಸಪ್ಪನವ್ರು ಲಿಂಗೈಕ್ಯರಾಕಾರ ತಿಳ್ಕೊಂಡ್ರ ಏನ್ರಿ ಜಂಗಮರ ರೋಗ ಅಂತಕ್ಕಂಥ ತಾನು ತಗೊಂಡು ಜಂಗಮರ ಮೇಲೆ ಎಷ್ಟು ಪ್ರೀತಿ ರೀ ಏನ್ರಿ, ಜಂಗಮರ ಮೇಲೆ ಎಷ್ಟು ಪ್ರೇಮ. ಆ ಜಂಗಮರಿಗೆ ಬಂದಿರ್ತಕ್ಕಂಥ ರೋಗವನ್ನೇ ತಾನು ತಗೊಂಡ. ಹೆಂಗೆ ಶರಣ ಬಸಪ್ಪ ದಮ್ಮಿನ ರೋಗ ಅಂತಕ್ಕಂಥ ತಗೊಂಡ, ಒಂದು ಕಡೆಗನ ಯಾವ ಹೆಂಡತಿಯ ಗರ್ಭ ಅಂತಕ್ಕಂಥ ತಡದ. ಇವೆಲ್ಲ ತಿಳ್ಕೊಳ್ಳೋದ್ರಿಂದ ನಮಗೆ ಏನಕ್ಕದ ಶರಣ ಬಸಪ್ಪಂದ ಜಂಗಮರ ಮೇಲಿಂದ ಎಷ್ಟು ಪ್ರೀತಿ ಅದನ್ನಂತ ಅನ್ನೋದು ಗೊತ್ತಾಕದ. ಇವ ಶರಣ ಬಸಪ್ಪನ ಕೂಡ ಕಲ್ತಿದ್ದೆ ಎಲ್ಲಿದು 12ನೇ ಶತಮಾನದ ಏನ್ರಿ ಶರಣರ ಚರಿತ್ರೆಗಳನ್ನು ಓದಿ ಶರಣರ ತತ್ವಗಳನ್ನು ತಿಳ್ಕೊಂಡು ಬಸವಣ್ಣ ಯಾವ ಮಾರ್ಗದೊಳಗೆ ನಡೆದಾನೋ ಅದೇ ಮಾರ್ಗದೊಳಗೆ ಅಂದ್ರೆ ಶರಣ ಬಸಪ್ಪನವರನ್ನ ನಡೆದರು. ಹೆಂಗ ಶರಣ ಬಸಪ್ಪ ನಡೆದ ಅವತ್ತಿನ ದಿನಮಾನದೊಳಗೆ ದಾನಮ್ಮ ಯಾವ ಬಸವಣ್ಣನವರ ನಿತ್ಯದ ಕಾಯಕ ನಿತ್ಯ ದಾಸೋಗ ಇದು ಎಲ್ಲವನ್ನು ಕೂಡ ತಿಳ್ಕೊಂಡಿರ್ತಕ್ಕಂಥ ದಾನಮ್ಮ ನಿನ್ನಿನ ದಿವಸದಿಂದ ಲಕ್ಷದ ಮೇಲೆ 96,000 ಜಂಗಮರಿಗೆಂದ ಪ್ರಸಾದ ಮಾಡಿಸ್ತಾಳೆ. ಇದನ್ನೆಲ್ಲವನ್ನು ಕೂಡ ನೋಡಿರ್ತಕ್ಕಂಥ ಶರಣರೇ ಗಾಬರಿ ಹಾಕ್ತಾರೆ. ಏನಿದು 18 ವರ್ಷದ ತರುಣಿ, ಏನು ಇವಳು ಬಲಿ ತಾಕತ್ತ, ಇವಳು ಬಲಿ ಏನು ಶಕ್ತಿ, ಯಾಕ ಬರೇ ಮಣ್ಣನ್ನು ಗೊಳೆ ಮಾಡಿ ಅಂದ ಉಡ್ಯಾಗಂದ ಹಾಕದ್ರ ಮುತ್ತು ರತ್ನಗಳಾದವಲ್ಲ, ಎಂಥ ಶರಣಿಕಿ ನೀನು ಬರೀ ಲಿಂಗಮ್ಮ ಅಲ್ಲವಾ, ನೀ ದಾನಮ್ಮ ಹತ್ತಿಕೊಂಡಂದು ಯಾವಾಗಂದ ದಾನಮ್ಮನನ್ನ ಏನ್ರಿ ಎಲ್ಲ ಶರಣರೆಲ್ಲ ಕೂಡಿ ನಿನ್ನಿನ ದಿವಸ ಕಲ್ಯಾಣ ಪಟ್ಟಣದೊಳಗೆಂದ ಕರ್ಕೊಂಡು ಹೋಗ್ತಾರೆ. ಯಾವಾಗಿಂದ ಕಲ್ಯಾಣ ಪಟ್ಟಣಕ್ಕೆಂದ ಕರ್ಕೊಂಡು ಹೋಗ್ತಾರೆ. ನೇರವಾಗಿನ ಅನುಭವ ಮಂಟಪದ ಎದುರಿಗೆ ನೋಡ್ತಾಳೆ. ಅನುಭವ ಮಂಟಪ ಅಂತಗ ನೋಡಿ ಯಾವ ದಾನಮ್ಮಳಿಗಂದ ಇಟ್ಟು ಖುಷಿ ಆಯ್ತಲ್ಲ, ಅಲ್ಲಿ ಇರ್ತಕ್ಕಂಥ ಎಲ್ಲ ಶರಣರನ್ನ ಎಲ್ಲ ಸಂತರನ್ನ ಇವತ್ತು ನೀವೆಲ್ಲ ತಲೆ ಮೇಗಂದ ಬುತ್ತಿ ಇಟ್ಕೊಂಡು ಬಂದಿದ್ದು ನನಗೆ ಹೆಂಗೆಂದ ಖುಷಿ ಆಯ್ತಲ್ಲ, ಹಂಗೆ ಅವತ್ತಿನ ದಿನಮಾನದೊಳಗ ಯಾವ ಕಲ್ಯಾಣದೊಳಗಿರ್ತಕ್ಕಂಥ ಶರಣರನ್ನ ನೋಡಿ ಯಾವ ದಾನಮ್ಮನಿಗೆಂದ ಆನಂದ ಆಗಿಬಿಡುತ್ತೆ. ಏನ್ರಿ ಯಾವುದು ಉಣ್ಬೇಕತ್ಕೊಂಡು ಆಸೆ ಪಟ್ಟಿವಿ, ಅದು ಅಡಿಗೆ ಬಂದ ಎದುರಿಗೆ ನಿಂತ ಖುಷಿ ಆಕತ್ತಿಲ್ರಿ. ನಾವು ಏನು ತಿನ್ಬೇಕಂತೀವಿ ಅದು ಬಂದ ಎದುರಿಗೆಂದ ಇದ್ದಾಗ ನಮಗೆ ಖುಷಿ ಆಕತ್ತಿಲ್ಲ. ಶರಣಮ್ಮ ದಾನಮ್ಮಳಿಗೆ ಏನು ಆಸೆ, ಅವಳಿಗೇನು ಬಂಗಾರದ ಗಳಿಸ್ಬೇಕು ಏನ್ರಿ ಬೆಳ್ಳಿ ಗಳಿಸ್ಬೇಕು ಇಂಥವು ಆಸೆ ಅಲ್ಲ. ಶರಣರನ್ನು ನೋಡಬೇಕು, ಅನುಭವ ಮಂಟಪವನ್ನು ನೋಡಬೇಕು. ನಿನ್ನೆ ಕಣ್ಣಾರೆ ನೋಡಿಬಿಟ್ಲು. ಆನಂದ ಏನ್ರಿ ಎಲ್ಲಿ ನೋಡುತ್ತಿಲ್ಲ ಅಂದ ಹೆಣ್ಣು ಮಕ್ಕಳಿಗೆ ಎದುರಿ ಬಿಟ್ಟಾದ್ರೆ ಅವ್ರ ಹಣಿ ಮೇಲೆ ಅಂದ 3 ಬಟ್ಟೆ ವಿಭೂತಿ, ಕೊರಳಾಗೆಂದ ಲಿಂಗ, ಪ್ರತಿಯೊಬ್ಬ ಹೆಣ್ಣು ಮಕ್ಕಳ ಕೊರಳಾಗೆಂದ ರುದ್ರಾಕ್ಷಿ ಮಾಲೆ. ಏನ್ರಿ ಎಲ್ಲಿ ನೋಡ್ತಿಲ್ಲ ಅಂದ ಯಾರು ಎದುರಿಗೆ ಬರ್ತಾರ ಶರಣಾರ್ಥಿ. ಏನ್ರಿ ಯಾರ್ಯಾಕೆ ಎದುರಿಗೆ ಬರುವಲ್ರಕ್ಕ ಏನ್ರಿ ದಾನಮ್ಮನ ನೋಡಿ ಎಷ್ಟೇ ಜನ ಶರಣೀಯರು ಎದುರಿಗೆ ಬಂದ್ರತ್ತಂದ್ರೆ ಶರಣಾರ್ಥಿ ತಾಯಿ ಎತ್ತಿ ಕೊಡಂತಿದ್ರು. ಯಾರ್ಯಪ್ಪ ಶರಣರು ಭೇಟಿ ಆದ್ರ ಶರಣರಿವ ಏನ್ರಿ ಶರಣ ತಾಯಿ. ಎಷ್ಟು ಆನಂದ. ಇಡೀ ಕಲ್ಯಾಣ ಪಟ್ಟಣ ಎಲ್ಲರ ಒಂದಲ್ಲ ಎರಡಲ್ಲ ಏನ್ರಿ ಇಡೀ ಕಲ್ಯಾಣ ಪಟ್ಟಣ ತುಂಬಾನು ಕೂಡ ಎಲ್ಲಿ ನೋಡ್ತಿಲ್ಲ ಅಂದ ಪ್ರತಿಯೊಬ್ಬರ ಹಣಿ ಮೇಲೆ ಅಂದ ವಿಭೂತಿ, ಪ್ರತಿಯೊಬ್ಬರ ಕೊರಳೊಳಗೆಂದ ಲಿಂಗ. ನಿಮಗೆ ಆಶ್ಚರ್ಯದ ಮಾತು ಹೇಳ್ತೀನಿ ನಾನು ನಿಮಗೆ, ಬರೇ ಮನುಷ್ಯರ ಕೊರಳಾಗೆಂದ ಲಿಂಗ, ಮನುಷ್ಯರ ಹಣಿ ಮೇಲೆ ಅಟ್ಟ ವಿಭೂತಿ ಅಂತ ಅಲ್ಲ. ಬಸವಣ್ಣನ ಮನಿತನದೊಳಗ 100 ಆಕಳುಗಳಿದ್ದು ಕಲ್ಪನೆ ಇರಲಿ, ಆ 100 ಆಕಳುಗಳ ಕೊರಳೊಳಗೂ ಕೂಡ ಇಷ್ಟಲಿಂಗ ನೋಡ್ರಿ. ಕಲ್ಯಾಣದೊಳಗ ಆಕಳ ಕೊಳ್ಳಾಗನು ಕೂಡ ಲಿಂಗ, ಒಂದು ಎತ್ತಿನ ಕೊರಳಾಗೆಂದ ಲಿಂಗ. ಬೆಳಗಿನ ಜಾವದೊಳಗಂದ ಎದ್ದು ಬಸವಣ್ಣ ಏನು ಮಾಡ್ತಿ ತನ್ನ ಲಿಂಗ ಪೂಜೆ ಅಂತಗಂದ ಮುಗಿಸ್ಕೊಂಡು ಎಲ್ಲ ಆಕಳುಗಳಿಗೆ ಹಣಿ ಮೇಲಂದ ವಿಭೂತಿ ಹಚ್ಚಿ ಆ ಆಕಳುಗಳ ಕೊರಳಾಗಿಂದ ಆ ಲಿಂಗ ಅಂತಗಂದ ತೆಗೆದು ಅದನ್ನಿಂದ ಪೂಜಾ ಮಾಡಿ ಮತ್ತೆ ಅರಿವೆಗಂದ ಕಟ್ಟಿ ಕೊಳ್ಳ ಕಟ್ಟದ ಬಳಕನೆ ಆಕಳುಗಳನ್ನ ಮೇವು ತಿಂತಿದ್ದು, ನೀರು ಕುಡಿತಿದ್ದು. ಏನ್ರಿ ಆಕಳುಗಳು ನೋಡ್ರಿ ಅವು ಕೆಟ್ಟ ಜ್ಞಾನ ನಮ್ಮ ಮನುಷ್ಯರಿಗೆಲ್ಲ.
ಮುಂಚೆನಾದ ಕೂಡ ಯಾವ ಹಂಗೆ ಗಟಬೈಜೋಲಿ ಕಿವಿಗೆ ಎತ್ತಿರ್ತದೆ, ಹಂಗೆ ತೆಕ್ಕೋದು ಯಾವ ಊಟ ಕೊಡು ಹಂಗೆ ತಿನ್ನೋದು ಏನ್ರಿ. ಹಂಗೆ ಗಟಬೈಜೋಲಿ ಹಂಗೆ ತೆಕ್ಕೋತಿಲ್ಲಾರ ಯಾವ ಚಾ ಕೊಡು. ನೀವೇನು ಶುದ್ಧ ಮಾಡ್ತೀರಿ, ನೀವೇನು ಮೈ ತೊಗೊಳ್ಳಲ್ಲ ಏನಿಲ್ಲ, ಹಂಗೆ ಇಲ್ಲದ ಹಾಸಿಗೆ ಅಂತ ಎದ್ದು ಹೋಗೋಣ. ಅದೊಂದು ಈಗೊಂದು ನೈಟಿ ಬಂದದ, ಅದು ಏನ್ರಿ ಸಾಧುಗಳು ಹಾಕ್ಕೊಡಂಗೆ ಹಾಕೊಳಕತ್ತೀರಿಲ್ಲ. ಮತ್ತು ಇದನ್ನು ಸಿಟಿಯಾಗ ನೋಡ್ಬೇಕು ನೀವು, ಕಾಲಾಗ ಚಪ್ಪಲ್ ಹಾಕ್ಕೊಂಡು ಅಡುಗೆ ಮಾಡ್ಲಕತ್ತಾರ ಈಗ ಏನ್ರಿ, ಸ್ಲೀಪರ್ ಚಪ್ಪಲ್ಲ. ಎಷ್ಟು ಸೂಕ್ಷ್ಮಾಗ್ಯದ ನಮ್ಮ ಶರೀರ ಏನ್ರಿ. ಅವಾಗ ಕಲ್ಲು ತಿಂದು ಕಲ್ಲು ಕರಗಿಸ್ಕೋತಿದ್ರು. ಈಗ ಯಾಕ್ರಿ ಚಪ್ಪಲ್ ಹಾಕ್ಕೊಂಡ್ರಿ ಅಂದ ಕೂಡ ಸರ್ದಿ ಹಾಕದತ್ತು. ನಮ್ಮಲ್ಲಿ ಮೊನ್ನೆ ಹೋಗ್ಬೇಕು ಬಂದಿದ್ಲು ಏನ್ರಿ, ಎಲ್ಲರೂ ರಿಂಗ ಇಲ್ಲಿ ಹಾಕೋದು ನೋಡಿ, ಇಲ್ಲಿ ಹಾಕೋದು ನೋಡಿ ಏನ್ರಿ. ನಮ್ಮಲ್ಲಿ ಹೋಗ್ಬೇಕು ಬಂದಾಳ, ಇಲ್ಲಿ ಹಾಕ್ಯಾಳ, ಮತ್ತು ಅದಕ್ಕೊಂದು ಗಂಟೆ ಕುಂದ್ರಸ್ಯಾಳ ಏನ್ರಿ. ಅದು ಹಂಗೆ ಹಾಕಿ ಹಂಗೆ ಮಾತಾಡ್ತಾಳ, ಹಂಗೆ ಅಳಿಗಾಡ್ತಿತ್ತದು. ನಾವು ಹಾಕೊಂಡು ಬಂದಾಳ. ನಾ ಅಂದೆ ಯಾಕ ಅಂದೆನ, ಏನಪ್ಪ ಅಲ್ಲ ನೀನು ನೋಡಿ ನನಗೊಂದು ಚಿಂತೆ ಆಗ್ಯದ ಅಂದೆ. ಏನು ಚಿಂತೆ ಆಗ್ಯದಪ್ಪ ಅಲ್ಲ, ಹೌದು ಕರೆ ಎಲ್ಲರೂ ಇಲ್ಲಿ ಹಾಕ್ಕೊಳ್ಳೋದು ನೋಡಿ, ನೀ ಇಲ್ಲಿ ಹಿಂಗೆ ಸೈಡಿಗೆ ಹಾಕ್ಕೊಳ್ಳೋದು ನೋಡಿ, ನೀ ಇಲ್ಲಿ ಹಾಕ್ಕೊಂಡಿದ್ದಿ, ನಗಡಿ ಬತ್ತಂದ್ರೆ ಒರೆಸ್ಕೋತಿ ಹಂಗೆ ಮೂಗು ನನಗೆ ಅದೇ ಚಿಂತೆ ಆಗ್ಯದ ಅಂದೆನ. ಏನ್ರಿ ಮತ್ತು ಅದು ಹಾಗೆ ಬಿಟ್ಟಿಲ್ಲ, ಸುಂಬರೇ ಹಿಂಗೆ ರಿಂಗ್ ಹಾಕ್ಯಾಳಿಲ್ಲ, ಅದು ಗಂಟೆ ಕುಂದು ಹಿಂಗೆ ಅಳಿಗಾಡ್ತದ. ಹೆಂಗೆ ಮಾಡ್ತೀರಿ ಹೇಳಿ, ಸರ್ದಿ ಹಾಕದತ್ತು. ಸ್ಲೀಪರ್ ಚಪ್ಪಲ್ ಹಾಕ್ಕೊಂಡು ಮಾರಿ ತುಕೊಂಡಿರಂಗಿಲ್ಲ, ಏನೂ ಇಲ್ಲ, ಗಟಬಾಯಿ ಜೋಲ್ ಹಂಗೆ ಹತ್ತಿರ್ತದ. ಹಂಗೆ ಹೋಗೋಣ ಹಿಂಗೆ ಕೊಟ್ಟನ ಹಿಡಿದೆ, ಹಂಗೆ ಚಾಕ್ ಇಡೋದು ಏನ್ರಿ. ಚಾಕ್ ಇಟ್ಟು ಮೊದಲ ಗಂಡು ಕೊಡಲ್ಲ, ಮೊದಲು ತಾನೇ ಸ್ವರ್ ಅದ ಇಳಿಸಿದ್ರೆ ಫ್ರೆಶ್ ಹಾಕದತ್ತು, ಮೂಡು ಫ್ರೆಶ್ ಏನ್ರಿ. ಅವಾಗ ಮುಂದೆ ಏನ್ರಿ ಆಮೇಲೆ ಒಯ್ದು ಗಂಡು ಕೊಡೋದು, ಅದು ಬಿದ್ದಲೇ ಕುಡಿತದ ಅದು ನೋಡ್ರಿ. ಏನು ನೀವು ಮಕ್ಕೊಂಡಲೆ ಬೆಡ್ ಕಾಪಿ ಆಯ್ತು, ಅದು ಮಕ್ಕೊಂಡೆಲ್ಲ ಕುಡಿಯೋದಕ್ಕೆ ಬೆಡ್ ಕಾಪಿ, ಬೆಡ್ಡಿನ ಮೇಲೆ ಕೂತ್ ಕುಡಿಯೋದಕ್ಕೆ ಅಲ್ಲ. ಪರಿಸ್ಥಿತಿ ಎಲ್ಲಿಗೆ ಬಂದಾವ ನೋಡ್ರಿ. ನಮ್ಮ ಕೊಳ್ಳಾಗಿಂದ ಲಿಂಗಿಲ್ಲ, ನಮ್ಮ ಹಣಿ ಮ್ಯಾಗಿಂದ ವಿಭೂತಿ ಇಲ್ಲ, ನಾವು ಸ್ನಾನ ಮಾಡೋಂಗಿಲ್ಲ. ಮೂಕ ಪ್ರಾಣಿಗಳು ಬಸವಣ್ಣನವರು ಬಂದು ಆ ಆಕಳುಗಳ ಹಣಿಗೆಂದ ವಿಭೂತಿ ಹಚ್ಚಿ, ಒಂದು ಸಣ್ಣ ಕರು ಹಿಡ್ಕೊಂಡು ಏನ್ರಿ ಅವಕರ ಹಣಿ ಮೇಲೆ ವಿಭೂತಿ ಹಚ್ಚಿ, ಅವಕರ ಕೊರಳಾಗಿಂದ ಇರ್ತಕ್ಕಂಥ ಲಿಂಗವನ್ನು ತೆಗೆದು ಅದಕ್ಕೆ ವಿಭೂತಿ ಅದು ಹಚ್ಚಿ ಅದಕ್ಕೆ ಪೂಜೆ ಮಾಡಿದ. ಮತ್ತು